ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಈಗ ತಾನೇ ನಮ್ಮ ಗುರುಗಳು ಒಂದು ವಾಕ್ಯವನ್ನು ಹೇಳಿದರು. ಮನೆಯಲ್ಲಿ ಇರುವಂಥ ಕೆಲಸವನ್ನು ಬಿಟ್ಟು ಬೇರೆಲ್ಲ ಜವಾಬ್ದಾರಿಗಳನ್ನು ಬೇರೆಯವರಲ್ಲಿ ಹಂಚಿಕೊಟ್ಟು, ಕೆಲವರಂತೂ ಸ್ವಲ್ಪ ಸಾಲ ಮೂಲ ಮಾಡಿ ಹಣವನ್ನು ಕೇಳಿ ಇಷ್ಟು ದೂರ ಪ್ರಯಾಣ ಮಾಡಿ ಈ ಪವಿತ್ರ ಸ್ಥಳಕ್ಕೆ ಬಂದು ಸೇರಿದ್ದೇವೆ. ಬಂದ ಹಾಗೆಯೇ ವಾಪಸ್ ಹೋಗುವುದಾದರೆ ಬಂದದಕ್ಕೆ ಕಾರಣ ಆದರೂ ಏನು? ಬಂದು ಪ್ರಯೋಜನ ಏನು? ಇದು ನಿಮಗೂ ನನಗೂ ಅನ್ವಯ. ಮೌನವಾಗಿ ಈ ಒಂದು ಮಾತನ್ನು ಧ್ಯಾನಿಸಿ. ಒಂದೇ ಒಂದು ಆಸೆ ನಮ್ಮ ಮನಸ್ಸಿನಲ್ಲಿ ಇರಲಿ. ಸ್ವಾಮಿ, ನಿಮ್ಮ ಪವಿತ್ರ ಸ್ಥಳಕ್ಕೆ ಬಂದಿದ್ದೇನೆ, ಇಲ್ಲಿಂದ ಬರಿಗೈಯಲ್ಲಿ ನನ್ನನ್ನು ಹೋಗಲಿಕ್ಕೆ ಬಿಡಬೇಡಿ. ನಾನು ಏನನ್ನು ಉದ್ದೇಶಿಸಿ, ಏನನ್ನು ಪಡೆಯಲು ಈ ಸ್ಥಳಕ್ಕೆ ಬಂದಿದ್ದೇನೆ, ಅದನ್ನು ದಯಪಾಲಿಸಿರಿ ಸ್ವಾಮಿ ಅಂತ ಹೇಳಿ ದೈನ್ಯತೆಯಿಂದ ಪ್ರಾರ್ಥಿಸಿರಿ. ಪ್ರತಿಯೊಬ್ಬರು ನಾವು ಏನನ್ನು ಬೇಡುತ್ತೇವೆ ಅದನ್ನು ಖಂಡಿತವಾಗಿಯೂ ದೇವರು ದಯಪಾಲಿಸುತ್ತಾರೆ. ಇಂಥ ವಿಶ್ವಾಸದಿಂದ ಈ ನಮ್ಮ ಧ್ಯಾನವನ್ನು ಆರಂಭಿಸೋಣ. ಸಂತ ಯೋಹಾನನ ಶುಭ ಸಂದೇಶ ವಾಕ್ಯ 1. ನಿಮ್ಮಲ್ಲಿ ಪವಿತ್ರ ಗ್ರಂಥ ಇದ್ದರೆ ಅದನ್ನು ತೆರೆದು ನಾವು ಪ್ರತಿಯೊಬ್ಬರೂ ಅದನ್ನು 3 ಬಾರಿ ಓದಬೇಕಾಗಿದೆ. ಸಂತ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 1. ಎಲ್ಲರೂ ಒಟ್ಟಾಗಿ ಎಲ್ಲರಿಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೇನೆ. ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 1 ವರ್ಸ್ 1. ಎಲ್ಲರೂ ಒಟ್ಟಾಗಿ ನಮಗೆ ಒಂದು ತಲೆಗೆ ಒಂದು ಆನಿ ಹೊಡೆದಾಗಿ ಆಗಬೇಕು. ಅದು ಒಳಗೆ ಹೋಗಬೇಕಾಗಿದೆ. ನಮ್ಮ ಇಡೀ ದೇಹದಲ್ಲಿ ಈ ವಾಕ್ಯ ಚಲಿಸಬೇಕಾಗಿದೆ. ಇದನ್ನು ನಮ್ಮ ಪ್ರತಿನಿತ್ಯವೂ ಧ್ಯಾನಿಸಬೇಕಾಗಿದೆ. ಇದು ನಮ್ಮ ಈಗ ಮಾಡುವಂಥ ಧ್ಯಾನಕ್ಕೆ ಇದು ಪ್ರಥಮ ಸಾಲು. ಎಲ್ಲರೂ ಒಟ್ಟಾಗಿ ಬೊಬ್ಬೆ ಹಾಕುವುದು ಬೇಡ, ಬೊಬ್ಬೆ ಬೇಡ, ಅದು ಒಳಗಿನಿಂದ ಬರಬೇಕು. ಓದೋಣ ಎಲ್ಲರೂ. ತು ಉಂಟಾಗುವ ಮೊದಲೇ ಸಾಕು. ಒಂದೇ ವಾಕ್ಯ ಅಂತ ಹೇಳಿದೆ, ಒಂದೇ ಒಂದು ವಾಕ್ಯ. ಬೊಬ್ಬೆ ಹಾಕುವುದು ಬೇಡ. ಇತರರಿಗೆ ಇರಿಟೇಷನ್ ಆಗಬಾರದು. ಅದು ಕೇಳುವಾಗ ಅವರ ಕಿವಿಗೆ ಹಿಂಪಾಗಬೇಕು. ಅದು ಹಾಡು ಆಗಲಿ, ಮಾತು ಆಗಲಿ, ಯಾವುದೇ ಆಗಲಿ. ಅದಕ್ಕಾಗಿ ಬೊಬ್ಬೆ ಹಾಕುವುದೇ ಬೇಡ. ದೈನ್ಯತೆಯಿಂದ ದೇವರು ಏನನ್ನು ಹೇಳುತ್ತಾ ಇದ್ದಾರೆ, ಇದೊಂದು ವಿಶೇಷವಾದ ವಾಕ್ಯ. ಒಟ್ಟಾಗಿ ಓದೋಣ. ಜಗತ್ತು ಉಂಟಾಗುವ ಮೊದಲೇ ವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಮಗದೊಮ್ಮೆ ಗಮನ ಕೊಟ್ಟು ಓದೋಣ. ಪ್ರತಿಯೊಂದು ಶಬ್ದಕ್ಕೆ ಗಮನ ಕೊಡೋಣ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿ ಇದ್ದರು. ಆ
ಆ ದಿವ್ಯ ವಾಣಿ ದೇವರೊಂದಿಗೆ ಇದ್ದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದಯಮಾಡಿ ಕುಳಿತುಕೊಳ್ಳಿ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಇತ್ತು ಅಂತ ಬರೆಯಲಿಲ್ಲ ಅಲ್ವಾ? ಇಟ್ ಈಸ್ ನಾಟ್ ಸಮಥಿಂಗ್, ಇಟ್ ಈಸ್ ಸಂಬಡಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೋಡಿ, ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿ ಇದ್ದರು. ಆದ್ದರಿಂದ ನಾವು ಓದಿದ ಈ ವಾಕ್ಯ ದೇವರೇ, ಪವಿತ್ರ ಗ್ರಂಥ ದೇವರೇ. ಪರಮ ಪ್ರಸಾದದಲ್ಲಿ ನಾವು ಯಾವ ರೀತಿ ಪ್ರಭು ಯೇಸು ಸ್ವಾಮಿಯನ್ನು ಆರಾಧಿಸುತ್ತೇವೆ. ಇಲ್ಲಿ ಒಂದು ಸಣ್ಣ ಒಂದು ತುಂಡು ಕೆಳಗೆ ಬಿದ್ದರೆ ಸಹ ಏನೊಂದು ಗೌರವದಿಂದ ನಾವಿದ್ದೇವೆ ಅಲ್ವಾ? ಹೌದಲ್ವಾ? ಅದು ಮಾಡಬೇಕು ನಾವು. ಅದೇ ರೀತಿ ದೇವರ ವಾಕ್ಯಕ್ಕೂ ಅಷ್ಟೇ ಗಮನದಿಂದ, ಅಷ್ಟೇ ಗೌರವದಿಂದ, ಅಷ್ಟೇ ವಿಶ್ವಾಸದಿಂದ ನಾವು ದೇವರ ವಾಕ್ಯವನ್ನು ಓದಬೇಕಾಗಿದೆ, ಆಲಿಸಬೇಕಾಗಿದೆ, ಅದನ್ನು ಧ್ಯಾನಿಸಬೇಕಾಗಿದೆ, ಮತ್ತು ಜೀವಿಸಬೇಕಾಗಿದೆ, ಇತರರಿಗೆ ಬೋಧಿಸಬೇಕಾಗಿದೆ. ಇದೆಲ್ಲವೂ ಕ್ರಮಬದ್ಧವಾಗಿ ನಡೆಯಬೇಕಾಗಿದೆ. ಪ್ರತಿಯೊಂದು ಶಬ್ದ ನೋಡಿ, ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರು ಇದ್ದರು. ಆ ದಿವ್ಯವಾಣಿ ದೇವರಾಗಿ ಇದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಯಾವಾಗ ಈ ಮಾತುಗಳು ನಮಗೆ ಅರ್ಥವಾಗುತ್ತವೆ, ದೇವರ ವಾಕ್ಯ, ಈ ಪವಿತ್ರ ಗ್ರಂಥಕ್ಕೆ ನಾವು ಗೌರವವನ್ನು ಕೊಡುತ್ತೇವೆ. ಪ್ರತಿಯೊಂದು ಮಾತು ಸಮುವೇಲನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಅಲ್ಲಿ ಸಮುವೇಲನಿಗೆ ಕರೆ ಕೇಳಿತಲ್ವಾ? ಆಗ ಉತ್ತರ ಕೊಡ್ತಾ ಇದ್ದಾನೆ 3ನೇ ಅಧ್ಯಾಯಕ್ಕೆ ಹೋಗುವಾಗ, ಮಾತನಾಡಿ ಸ್ವಾಮಿ, ನಿಮ್ಮ ಸೇವಕ ಕೇಳುತ್ತೇನೆ. ಮುಂದಕ್ಕೆ ಈಗ ತೆಗೆಯಬೇಕಂತ ಇಲ್ಲ, ಮನಸ್ಸಲ್ಲಿಟ್ಟರೆ ಸಾಕು. ಎಲ್ಲ ವಿಚಾರಗಳು ಈ ಪುಸ್ತಕದಲ್ಲಿ ಬರೆದುಕೊಂಡು ಕೊಟ್ಟಿದ್ದಾರೆ, ಅದನ್ನು ಓದಬೇಕು ನಾವು. ಅಲ್ಲಿ ಹೇಳುತ್ತಾ ಇದೆ, ಆ ನಂತರ ಸಾಮುವೇಲ ಒಂದೇ ಒಂದು ದೇವರ ಮಾತನ್ನು ಕೆಳಗೆ ಬೀಳಲಿಕ್ಕೆ ಬಿಡಲಿಲ್ಲ ಅಂತೆ. ಈ ನೆವರ್ ಅಲೌಡ್ ಎನಿ ವರ್ಡ್ ಟು ಫಾಲ್ ಟು ದ ಗ್ರೌಂಡ್. ಎಲ್ಲವನ್ನು ತನ್ನ ಮೇಲೆ ಬೀಳುವ ಹಾಗೆ ಅದು ಆಗಬೇಕು ಪ್ರಿಯರೇ. ಅದಕ್ಕಾಗಿ ಬರೀ ಈ ಧ್ಯಾನಕ್ಕೆ ಬಂದ ಸಮಯದಲ್ಲಿ ಮಾತ್ರ ಅಲ್ಲ, ನಾವು ಇಲ್ಲಿಂದ ಹೋದ ನಂತರ ಪ್ರತಿದಿನ ನಾವು ದೇವರ ವಾಕ್ಯವನ್ನು ಆಲಿಸುವಾಗ, ಇತರರು ಓದುವಾಗ, ನಾವು ಅದನ್ನು ಪ್ರಕಟಿಸುವಾಗ ನಾವು ಆಲಿಸಬೇಕಾಗಿದೆ ಪ್ರತಿಯೊಂದು ಮಾತು. ಅದೇ ರೀತಿ ಯಾವಾಗಲಾದರೂ ನಿಮಗೆ ಒಂದು ಅವಕಾಶ ಸಿಕ್ಕಿದರೆ ನಿಮ್ಮ ಧರ್ಮ ಕೇಂದ್ರದಲ್ಲಿ ದೇವರ ವಾಕ್ಯವನ್ನು ಪ್ರಕಟಿಸುವಂಥ ಭಾನುವಾರ ಇರಬಹುದು, ವಾರದ ದಿನ ಇರಬಹುದು, ಕಡಿಮೆ ಅಂದರೆ ಒಂದು 8-10 ಸಲ ಓದಬೇಕು. ಆ ಓದಿದ್ದು ಪ್ರಪ್ರಥಮವಾಗಿ ನನಗೆ ಅರ್ಥವಾಗಬೇಕು. ನನಗೇ ಅರ್ಥವಾಗದಿದ್ದರೆ ನಾನು ಓದಿದ್ದು ಇತರರಿಗೆ ಅರ್ಥವಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೋಡಿ, ಇದೊಂದು ವಿಶೇಷವಾದ ಒಂದು ಜವಾಬ್ದಾರಿ. ನಮ್ಮ ಧರ್ಮ ಕೇಂದ್ರಗಳಲ್ಲಿ ಯಾವುದಾದ್ರೂ ದಿನ ನಿಮ್ಮ ವಾರ್ಡಿಗೆ ಇರಬಹುದು, ಅಥವಾ ನಿಮ್ಮನ್ನು ಕರೆದು ಹೇಳ್ತಾ ಇದ್ದಾರೆ, ಇವತ್ತು ನೀನು ದೇವರ ವಾಕ್ಯವನ್ನು ಪ್ರಕಟಿಸು ಅಂತ ಹೇಳುವಾಗ ತಕ್ಷಣ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಒಂದು 8-10 ಸಲ ಅದನ್ನು ಓದಿ, ಆಮೇಲೆ ನಮ್ಮ ಮನಸ್ಸಿನಿರಬೇಕು, ನಾನು ಓದಿದ ಆ ವಾಕ್ಯ ಪ್ರತಿಯೊಬ್ಬರಿಗೂ ತಲುಪಬೇಕು. ಏಕೆಂದರೆ ಎಷ್ಟೋ ಜನರಿಗೆ ಕಣ್ಣು ಕಾಣೋದಿಲ್ಲ, ಅವರಿಗೆ ಓದಲಿಕ್ಕೆ ಆಶೆ ಉಂಟು, ತುಂಬ ಅಭಿರುಚಿ ಉಂಟು, ಕಾಣೋದಿಲ್ಲ. ಕೆಲವರಿಗೆ ಅಂತೂ ನೀವು ಓದಿದ್ದು ಕೇಳುವುದಿಲ್ಲ. ಇದು ಅರ್ಥ ಮಾಡಿಕೊಳ್ಳಿ. ನಮ್ಮ ಸಭೆಯಲ್ಲಿ ವಿವಿಧ ರೀತಿಯ ಜನರಿದ್ದಾರೆ. ಕೆಲವರು ಅದನ್ನು ಇದುವರೆಗೆ ಕೇಳಲೇ ಇಲ್ಲ. ನೀವು ಈ ದಿವಸ ಓದಿದ್ದು ಪ್ರಪ್ರಥಮವಾಗಿರ್ಬೋದು. ಇದೇ ವಾಕ್ಯವನ್ನು ನಾವು ಹಲವು ಬಾರಿ ಎಷ್ಟೋ ಸಲ ನಾವು ಓದಿದ್ದೇವೆ ಅಲ್ವಾ? ನೀವೇ ಎಷ್ಟೋ ಬಾರಿ ಓದಿದ್ದೀರ. ಎಷ್ಟು ಸಲ ನೀವು ಪವಿತ್ರ ಗ್ರಂಥವನ್ನು ಪುಟ ತಿರುಗಿಸಿ ಓದಿದ್ದೀರಿ. ಪ್ರತಿಯೊಂದು ಸಲ ನಾವು ಅದನ್ನು ಆಲಿಸುವಾಗ ಹೊಸ ಹೊಸ ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ಪ್ರೈಸ್ ದ ಲಾರ್ಡ್. ಅದು ದಟ್ ಈಸ್ ದ ಗ್ರೇಟ್ನೆಸ್ ಆ್ಯಂಡ್ ದ ರಿಚ್ನೆಸ್ ಆಫ್ ದ ವರ್ಡ್ ಆಫ್ ಗಾಡ್. ಅದು ಇದರ ಸಂಪತ್ತು, ಅದರ ಸಿರಿತನ, ಅದರ ಹಿರಿತನ ಈ ಪವಿತ್ರ ಗ್ರಂಥದ್ದು. ನೀವು ಒಂದೇ ವಾಕ್ಯವನ್ನು 10 ಸಲ ಓದಿ, 10 ಸಲ ಓದುವಾಗ 10 ರೀತಿಯ ಹೊಸ ಹೊಸ ವಿಚಾರಗಳನ್ನು ಪವಿತ್ರಾತ್ಮ, ಏಕೆಂದರೆ ಮಾತನಾಡುವವರು ಯಾರೂ ಅಲ್ಲ, ದೇವರೇ. ದೇವರು ಮಾತನಾಡ್ತಾ ಇದ್ದಾರೆ. ನೋಡಿ, ನಮ್ಮ ಮನೆಗಳಲ್ಲಿ ಒಬ್ಬ ಹುಡುಗ ಹೊರಗಡೆ ಹೋಗುವಾಗ ಬೈಕ್ ಇದ್ದರೆ ಅಮ್ಮ ಏನು ಹೇಳ್ತಾರೆ ಹುಡುಗನಿಗೆ? ಹುಷಾರಾಗಿರಪ್ಪ, ಹೆಲ್ಮೆಟ್ ಹಾಕಿ ಬಿಡು, ಹೆಲ್ಮೆಟ್ ಇದ್ದು ಬೆಲ್ಟ್ ಹಾಕು, ವೇಗವಾಗಿ ಹೋಗಬೇಡ, ಅಲ್ಲಿ ಹಂಪ್ಸ್ ಉಂಟು, ಅದನ್ನು ನೋಡಿ ಹೋಗು, ವಾಪಸ್ ನೀನು ಮನೆಗೆ ಬರಬೇಕು ಅಲ್ವಾ? ಆ ಮಾತನ್ನು ಆ ಹುಡುಗ ಕೇಳಿದರೆ ಅಲ್ವಾ? ಕೇಳದೆ ಹೋದರೆ
ಏನೋ ಅಮ್ಮನಿಗೆ ಕೆಲಸ ಇಲ್ಲ, ಅಮ್ಮ ಔಟ್ಡೇಟ್ ಆಗಿದ್ದಾರೆ, ಅವರಿಗೆ ಅರ್ಥ ಆಗೋದಿಲ್ಲ, ಈ ಬೈಕೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ತಾಯಿಯ ಮಾತನ್ನು ಕಡೆಗಣಿಸಿ ಹುಡುಗ ಅಥವಾ ಹುಡುಗಿ ಹೋದರೆ ಏನಾಗ್ತದೆ? ರಸ್ತೆಯಲ್ಲಿ ನಾವು ಹೋಗುವಾಗ ಪ್ರಿಯರೇ, ಬರೀ ಅರ್ಧ ರಸ್ತೆ ಮಾತ್ರ ನಮ್ಮದು. ಎಲ್ಲ ರಸ್ತೆಗಳು 4 ಲೇನ್ಸಲ್ಲಿ ಇಲ್ಲ, ಅದರಲ್ಲಿ ಕರೆಕ್ಟಾಗಿ ಡಿವೈಡರ್ ಕೊಟ್ಟಿದ್ದಾರೆ, ಆ ಕಡೆ ಹೋಗಲಿಕ್ಕೇ ಇಲ್ಲ. ಸಾಧಾರಣ ಸರ್ವಸಾಮಾನ್ಯ ರಸ್ತೆಗಳಲ್ಲಿ ಹೋಗುವಾಗ ಬರೀ ಅರ್ಧ ರಸ್ತೆ ಮಾತ್ರ ನಮ್ಮದು. ತಪ್ಪಿತವರು ಎಲ್ಲಿಯಾದರೂ ಆಚೆ ಕಡೆ ಹೋದರೆ ಅಥವಾ ಎಲ್ಲಿಯಾದರೂ ಮುರುವು ಬರುವ ಸ್ಥಳದಲ್ಲಿ ಸೀದಾ ನೆಟ್ಟಗೆ ಹೋಗಿಬಿಟ್ರೆ ಮುಂದಿನಿಂದ ಬಂದವ ನಮ್ಮನ್ನು ಅಡಿಯಲ್ಲಿ ಹಾಕಿ ಹೋಗಿಬಿಡ್ತಾನೆ ಅಲ್ವಾ? ಅದಕ್ಕಾಗಿ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ದೇವರು ಈ ವಾಕ್ಯದ ಮುಖಾಂತರ ಸದಾ ನಿಮ್ಮೊಂದಿಗೂ ನನ್ನೊಂದಿಗೂ ಇದ್ದಾರೆ, ನಮಗೆ ಜಾಗೃತಿಯನ್ನು ಕೊಡುತ್ತಾ ಇದ್ದಾರೆ. ಏನೊಂದು ನಮ್ಮ ಸಂತೋಷದ ವಿಚಾರ. ಹೇಗೆ ಒಬ್ಬ ತಾಯಿ ತಂದೆ ಮಗನಿಗೆ ಮಗಳಿಗೆ ಹೇಳುತ್ತಾ ಇದ್ದಾರೆ, ಆ ರೀತಿಯಾಗಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ ಹಲವು ಜನರ ಮುಖಾಂತರ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಬಹಳ ಒಂದು ವಿಶೇಷತೆ ಇದರಲ್ಲಿದೆ. ಅದಕ್ಕಾಗಿ ದಿವ್ಯವಾಣಿ ಇತ್ತು ಅಲ್ಲ, ದಿವ್ಯವಾಣಿ ಎಂಬವರು ಇದ್ದರು, ಅವರು ದೇವರೇ, ಅವರು ನಮ್ಮ ಹತ್ರ ಮಾತನಾಡುತ್ತಾ ಇದ್ದಾರೆ ಅಂತ ಹೇಳುವಾಗ ಈ ವಾಕ್ಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಎಲ್ಲ ವಿಚಾರಗಳನ್ನು ಕೆಲವೊಮ್ಮೆ ನಾವು ಪುಸ್ತಕದಲ್ಲಿ ಬರೆಯಬೇಕಂತ ಇಲ್ಲ, ಕೆಲವು ವಿಚಾರಗಳು ನಮ್ಮ ಮಸ್ತಕದಲ್ಲಿ ಪ್ರಿಂಟ್ ಆಗಬೇಕು. ಈ ವಾಕ್ಯ ಇವತ್ತು ನಿಮಗೆ ಪ್ರಿಂಟ್ ಆಗಿ ಹೋಯಿತು, ಇನ್ನು 2 ಸಲ ನೀವು ಓದಿದರೆ ನೀವು ಪುನಃ ಅದನ್ನು ನೋಡುವ ಅಗತ್ಯ ಬರೋದಿಲ್ಲ, ಬೈಪಾಠ ಹೇಳ್ತೀರಾ, ಹೇಳಬೇಕು. ಇನ್ನು ಈ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ನಾವು ಹೋಗಬೇಕಾಗಿದೆ ಧರ್ಮೋಪದೇಶ ಕಾಂಡ. ಪ್ರಿಯರೇ, ಈ ವಾಕ್ಯಗಳನ್ನು ಆಲಿಸೋದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಎಲ್ಲಿಯೋ ಆಯಿತೋ ಘಟನೆ ಇಲ್ಲ ಅಂತ ಗೊತ್ತಿಲ್ಲ. ಸಾಧಾರಣ ಧ್ಯಾನಕ್ಕೆ ಹೋದ ಸಲ ಬಂದವರು ಈ ಸಲ ಪುನಃ ಬಂದಿರಬಹುದು, ಕೆಲವರು ಹೊಸತಾಗಿ ಬಂದಿರಬಹುದು, ಕೆಲವರು ಈ ಸಲ ಬಂದಾಗಲೇ ಸರಿ ಇನ್ನು ಈಗ ಬಂದಾಯಿತು, ಬೆಡ್ಡೆಲ್ಲ ಸರಿ ಮಾಡಿ ಆಯಿತು, ಇನ್ನು ಬರುವ ಸಲ ಯಾವಾಗ ಕುಟುಂಬೋತ್ಸವ ಅದಕ್ಕೆ ಪುನಃ ಬರಬೇಕು ಅಂತ ಹೇಳಿ ಆಲೋಚನೆ ಮಾಡಿದವರು ಇರ್ಬೋದು, ವಿಚಾರ ಕೆಟ್ಟದಲ್ಲ. ಆದರೆ ಇನ್ನು ಬರುವ ವರ್ಷ ಪುನಃ ಬರಬೇಕಂತ ಹೇಳಿದ ಕೂಡಲೇ ಈ ಸಲ ಹೇಳಿದ್ದನ್ನು ಕೇಳುವುದು ಬೇಡ ಅಂತ ಹೇಳಿ ನಮ್ಮ ಕಿವಿಗಳನ್ನು ಮಂದ ಮಾಡಿದರೆ ಅಲ್ವಾ? ಕೆಲವೊಮ್ಮೆ ಸಾಧ್ಯ ಉಂಟು, ಬರುವ ವರ್ಷ ಪುನಃ ಬರಲಿಕ್ಕೆ ಉಂಟು. ಪ್ರಿಯರೇ, ಬರುವ ವರ್ಷ ಧ್ಯಾನ ಇರಬಹುದು, ನಾನು ನೀವು ಇದ್ದೇವೋ ಇಲ್ಲವೋ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಈ ಸಲ ಸಿಕ್ಕಿದ ಅವಕಾಶ, ಈ ಅವಕಾಶ ನಾವು ಸದುಪಯೋಗ ಪಡಿಸಬೇಕಾಗಿದೆ. ಪ್ರಿಯರೇ, ನನ್ನ ಕನ್ನಡ ಅರ್ಥವಾಗ್ತದಲ್ಲ, ಕೆಲವೊಂದು ಮಾತುಗಳು ಅರ್ಥ ಆಗಲಿಕ್ಕಿಲ್ಲ, ಪವಿತ್ರಾತ್ಮನ ಹತ್ರ ಬೇಡಿಕೊಳ್ಳಿ, ಅವರೇ ನಿಮಗೆ ಶಕ್ತಿಯನ್ನು ಕೊಟ್ಟರು. ಏನೋ ಒಂದು ಘಟನೆ ಆಯ್ತಂತ. ಈ ರೀತಿ ಬೇಸಿಗೆ ಕಾಲ ರಜೆ ಸಿಕ್ಕಿತ್ತು ಮಕ್ಕಳಿಗೆ. ಈ ಇಬ್ಬರು ಹುಡುಗರು, ಒಳ್ಳೆ ಹುಡುಗರು, ಒಂದು ಮರಕ್ಕೆ ಹತ್ತಿ ಆ ಕಾಯಿಗಳನ್ನು ಕೀಳಲಿಕ್ಕೆ ಅಂತ ಮರಕ್ಕೆ ಮೇಲೆ ಹೋಗಿದ್ದಾರೆ. ಕಾಯಿಗಳು ಸಾಧಾರಣವಾಗಿ ಗೆಲ್ಲುಗಳಲ್ಲಿ ಇರುವಂಥದ್ದಲ್ವಾ, ದೂರ ಆ ಗೆಲ್ಲುಗಳಲ್ಲಿ ಇರುವಂಥದ್ದು. ಹೋಗಿ 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 ಆ ಸಪೂರ ಗೆಲ್ಲಿಗೆ ಹೋಗಿದ್ದಾರೆ. ಗೆಲ್ಲು ಮುರಿದು ಇಬ್ಬರು ಕೆಳಗೆ ಬಿದ್ದು ಈ ಭಾಗದಲ್ಲಿ ಇಬ್ಬರಿಗೆ ಸಹ ಫ್ರ್ಯಾಕ್ಚರ್ ಆಗಿ ಹೋಗಿಬಿಟ್ಟಿದೆ. ಹಳ್ಳಿಯ ಪ್ರದೇಶ ಅಂತೆ, ಇಂದಿನ ಕಾಲ ಇರ್ಬೋದು. ಅಲ್ಲಿ ಒಬ್ಬರು ಪಂಡಿತರು, ಅವರು ಸಾಧಾರಣ ಸ್ವಲ್ಪ ಮುರಿದರೆ ಅದನ್ನು ಕಂಪ್ಲೀಟ್ ಮುರಿದು ಮತ್ತೆ ಸರಿ ಮಾಡಿ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಪ್ಲಾಸ್ಟರ್ ಎಲ್ಲ ಹಾಕಿಬಿಟ್ಟು ಕಳಿಸುವವರು, ಸರಿ ಮಾಡ್ತಾರೆ ಅವರು. ಹೋಗಿ ಆಯಿತು, ದೊಡ್ಡ ಕ್ಯೂ ಅಂತೆ, ಅಂದರೆ ಹಳ್ಳಿಯಲ್ಲಿ ಒಬ್ಬರೇ ಇರುವುದು ಇಡೀ ಊರಿಗೆ. ಹೋದಾಗ ತುಂಬ ಒಳಗೆ ಹೋದವರು ಎಲ್ಲರೂ ಸಹ ಅಳುತ್ತಾ ಇದ್ದಾರಂತೆ, ಬೊಬ್ಬೆ ಹಾಕ್ತಾ ಇದ್ದಾರೆ. ಅಂದರೆ ಅವರು ಸ್ವಲ್ಪ ಮುರಿದರೆ ಸಹ ಸರಿ ಮಾಡಿ ಎಣ್ಣೆ ಹಚ್ಚಬೇಕಲ್ಲ, ಸರಿ ಮಾಡಬೇಕು. ಆಯಿತು, ತುಂಬ ಸಮಯದ ನಂತರ ಒಬ್ಬ ಹುಡುಗನ ನಂಬರ್ ಬಂತು. ಹುಡುಗ ಒಳಗೆ ಹೋಗಿ ಬೊಬ್ಬೆ ಹಾಕ್ತಾನಂತೆ. ಇನ್ನೊಬ್ಬ ಹೊರಗಡೆ ಕೂತ್ಕೊಂಡು ನಗುತ್ತಾ ಇದ್ದಾನೆ, ಅವನಿಗೆ ನೋವಾಗ್ತಾ ಉಂಟು ಅಂತ ಹೇಳಿ. ಆಮೇಲೆ ಬಂದಾಯಿತು, ವಾಪಸ್ ಬಂದಾಯಿತು. ಹೋದ ಒಳಗೆ, ಏನು ಶಬ್ದ ಇಲ್ಲ ಅಂತೆ, ಏನೂ ಇಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್. ಒಂದು 10-20 ನಿಮಿಷ ಮುಗೀತು, ಎಲ್ಲ ಪ್ಲಾಸ್ಟರ್ ಎಲ್ಲ ಹಾಕಿಬಿಟ್ಟು ಅವರು ಎಣ್ಣೆಗಿನ್ನೆಲ್ಲ ಹಚ್ಚಿಬಿಟ್ಟಿದ್ದಾರೆ. ವಾಪಸ್ ಬಂದಾಯಿತು. ಕೇಳ್ತಾ ಇದ್ದಾನೆ, ನಾನು ಎಷ್ಟು ಅಳುತ್ತಾ ಇದ್ದೆ ಅಲ್ಲಿ, ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದರು, ನೀನು ಏನು ಶಬ್ದ ಮಾಡಿಲ್ಲಲ್ಲ, ಏನು ಆಗಿಲ್ಲವ, ನಿನಗೆ ನೋವಾಗಲಿಲ್ಲವ? ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ತರಹ ದಡ್ಡನಲ್ಲಪ್ಪ, ನಾನು ಅವನಿಗೆ ಇನ್ನೊಂದು ಕೈಯನ್ನೇ ತೋರಿಸಿದೆ. ಇದು ಹೀಗೇನೆ ಉಂಟು. ಅವರು ಪಾಪ ಪಂಡಿತರು 20 ನಿಮಿಷ ಆ ಸರಿ ಇದ್ದ ಕೈಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಅದನ್ನು ಕೆಟ್ಟಗೆಲ್ಲ ಮಾಡಿಬಿಟ್ಟು ಅದಕ್ಕೆ ಪ್ಲಾಸ್ಟರ್ ಆಗಿಬಿಟ್ಟು ಅವರು ಕಳಿಸಿದ್ದಾರೆ. ಬರುವಾಗ ಸಹ ಹೀಗೆಲೇ ಬಂದಿದ್ದಾನೆ, ಆದರೆ ಇದು ತೋರಿಸಲೇ ಇಲ್ಲ, ಅವನು ಅದನ್ನೇ ತೋರಿಸಿದ್ದಾನೆ. ಪ್ರಿಯರೇ, ನಾನು ಪುನಃ ಆ
ನಮ್ಮ ಅದರ ಪ್ರವೀಣ್ ಅವರು ಹೇಳಿದ ಮಾತನ್ನು ನಾನು ಸಹ ಧ್ಯಾನಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಮಾತನಾಡುವಾಗ ನಾನು ಧ್ಯಾನಿಸ್ತಾ ಇದ್ದೇನೆ. ಬರುವ ವರ್ಷವೂ ಕುಟುಂಬೋತ್ಸವ ಇರಬಹುದು, ಒಂದಲ್ಲ ವರ್ಷಕ್ಕೆ ಅವರು ಎರಡನ್ನೂ ಮಾಡಿಯಾರು, ತೊಂದರೆ ಇಲ್ಲ. ಆದರೆ ನನಗೂ ನಿಮಗೂ ಆ ಸಂದರ್ಭದಲ್ಲಿ ಬರಲಿಕ್ಕೆ ಆಗ್ತದ? ನಮಗೆ ಆರೋಗ್ಯ ಇರಬಹುದು, ಆ ಸಂದರ್ಭದಲ್ಲಿ ನಾವು ಜೀವಂತವಾಗಿ ಇದ್ದೇವೋ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಅಷ್ಟು ದೂರದಿಂದ ಕರ್ನಾಟಕದಿಂದ ಇಲ್ಲಿಗೆ ಬರಲಿಕ್ಕೆ ಆಗ್ತದ? ಅದೇ ಸಂದರ್ಭದಲ್ಲಿ ಸ್ಟ್ರೈಕ್ ಆಯಿತು ಅಥವಾ ಕೊರೋನಾ ಥರ ಇನ್ನೇನೋ ಆಯಿತು, ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ತದೆ. ಅಥವಾ ಬಸ್ ಸ್ಟ್ರೈಕ್ ಆಯಿತು, ರೈಲ್ವೆ ಸ್ಟ್ರೈಕ್ ಆಯಿತು, ಬರಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಅವಕಾಶ, ಅದಕ್ಕಾಗಿ ಈ ನೋವಿನ ಕೈಯನ್ನೇ ತೋರಿಸಬೇಕು. ಇನ್ನೊಂದು ಮಾತನ್ನು ಅವರು ಹೇಳಿದರು, ನಾನು ಸ್ವಲ್ಪ ಸೂಕ್ಷ್ಮವಾಗಿ ಕೇಳುವುದರಲ್ಲಿ ನನಗೆ ಅದು ಅಭಿರುಚಿ. ಹೇಳಿದರು, ಪಾಪ ನಿವೇದನೆಗೆ ಹೋದಾಗ ಕಷ್ಟಗಳನ್ನು ಹೇಳುವಂಥ ಸಮಯ ಅಲ್ಲ, ನಾನು ಸರಿಯಾಗಿ ನಡೆಯದೆ ಯಾವುದೆಲ್ಲ ಕಷ್ಟಗಳು ನನ್ನ ಮೇಲೆ ಬಂದಿವೆ, ಅದಕ್ಕೆ ಕಾರಣ ಯಾರು, ಅವನನ್ನು ಹುಡುಕಿ ಅವನನ್ನು ಹಿಡಿದು ಕೊಡಬೇಕು. ಒಂದೊಂದು ಪಾಪ ಹೇಳುವಾಗ ಒಬ್ಬೊಬ್ಬ ಸೈತಾನ ಹೋಗಿ ಬಿಡ್ತಾನೆ. ಮೊನ್ನೆ ತಾನೇ ಒಂದು ಸಲ ಮಾತನಾಡುವಾಗ ಒಬ್ಬರು ಹೇಳಿದರು, ಮಹಿಳೆ ಹೇಳಿದರು, ಒಳ್ಳೆಯ ಕುಟುಂಬ, ಅವರ ಪತಿ ಒಳ್ಳೆಯ ಮನುಷ್ಯ, ಯಾವತ್ತು ಕೋಪ ಮಾಡುವವರಲ್ಲ. ಸ್ವಲ್ಪ ದಿನ ಆಯ್ತಂತೆ ದಿನಾ ಕೋಪ ಮಾಡುವುದಂತೆ, ಮನೆಗೆ ಬರುವುದು, ಕುಡಿಯುವ ಅಭ್ಯಾಸ ಇಲ್ಲ, ಕೋಪ ಮಾಡ್ತಾ ಇದ್ದಾರೆ, ಬೈಯುವುದು, ಕಚ್ಚಲಿಕ್ಕೆ ಬಂದಾಗೆ ಮಾಡೋದು. ಕೆಲವೊಮ್ಮೆ ನೀವು ನೋಡಿರಬಹುದು, ಮನೆಗಳಲ್ಲಿ ಮನೆಯ ಪ್ರಮುಖ ದ್ವಾರಕ್ಕೆ ಆ ಗುಡ್ ಶೆಪರ್ಡ್, ಒಳ್ಳೆಯ ಕುರುಬರ, ಒಳ್ಳೆಯ ಕಾರ್ವಿಂಗ್ ಎಲ್ಲ ಮಾಡಿಬಿಟ್ಟು ಫೋಟೋ ಹಾಕಿಬಿಡ್ತಾರೆ, ದೊಡ್ಡ ಡಿಸೈನ್ ಮಾಡಿಬಿಟ್ಟು. ಒಂದು 3-4 ಲಕ್ಷ ಖರ್ಚಾಗ್ತದೆ ಅದು ಡೋರ್ ಪೋಸ್ಟ್ ಮತ್ತು ಇಡೀ ಬಾಗಿಲಿಗೆ. ಆದರೆ ಮನುಷ್ಯನ ಹತ್ರ ಮಾತನಾಡಿದರೆ ನಿಮಗೆ ಗೊತ್ತಾಗ್ತದೆ, ಬಾಗಿಲಲ್ಲಿ ಮಾತ್ರ ಗುಡ್ ಶೆಪರ್ಡ್, ಮನುಷ್ಯ ನೋಡಿದರೆ ಜರ್ಮನ್ ಶೆಪರ್ಡ್ ಆಗಿ ಮಾಡ್ತಾನೆ. ಕಚ್ಚಲಿಕ್ಕೇನೆ ಬರುವುದು, ಬೊಬ್ಬೆ ಹಾಕುವುದು, ಯಾವಾಗ ನೋಡಿದರೂ ಶಬ್ದನೇ ಶಬ್ದ. ಪ್ರಮುಖ ದ್ವಾರ ಗುಡ್ ಶೆಪರ್ಡ್, ಅದರ ಒಳಗೆ ಹಿಂಭಾಗದಲ್ಲಿ ಜರ್ಮನ್ ಶೆಪರ್ಡ್ ಆಗಬಾರದು. ಈ ಮನುಷ್ಯನು ಅದೇ ರೀತಿ ಅಂತೆ, ಒಳ್ಳೆ ಇದ್ದ ಮನುಷ್ಯ ಬೊಬ್ಬೆ ಹಾಕ್ತಾ ಇದ್ದಾನೆ, ಏನಂತ ಗೊತ್ತಿಲ್ಲ, ಬೈತಾನೆ. ಅವರು ಹೇಳಿದ ಮಾತು ಇಷ್ಟೇ, ಏನೋ ಆ ಕೋಪದ ದೆವ್ವ, ಕೋಪದ ಸೈತಾನ ನನ್ನ ಗಂಡನ ಒಳಗೆ ಸೇರಿದ್ದಾನೆ. ಅದು ಅವರಿಗೆ ಅರ್ಥ ಆಯಿತು. ಇವರು ಏನು ಮಾತನಾಡಲಿಲ್ಲ. ಉತ್ತರಕ್ಕೆ ಪ್ರತಿಪುತ್ರ ಕೊಟ್ಟ ಕೂಡಲೇ ಜಗಳ ಆಗೋದು ಜಾಸ್ತಿ. ಮಾತನಾಡಲಿಲ್ಲ, ಅವರಿಗೆ ಅರ್ಥ ಆಯಿತು, ಈ ಮನುಷ್ಯ ಒಳ್ಳೆಯ ಮನುಷ್ಯ, ಯಾವತ್ತು ಕೋಪ ಮಾಡುವವನಲ್ಲ. ಅದಕ್ಕಾಗಿ ಹಲವು ದೆವ್ವಗಳು ಅಥವಾ ಹಲವು ಸೈತಾನರು ನಮ್ಮ ಒಳಗೆ ಹೋದಾಗ ಕೆಲವರಿಗೆ ಕೋಪ ಬರ್ತದೆ, ಕೆಲವರು ಕುಡಿಯಲು ಆರಂಭ ಮಾಡ್ತಾರೆ, ಕೆಲವರು ಜಗಳ ಮಾಡೋದು, ಕೆಲವರು ಸಾಲ ಮಾಡೋದು. ಇದು ಒಂದೊಂದಕ್ಕೆ ಒಂದೊಬ್ಬೊಬ್ಬ ಸೈತಾನ ಇದ್ದಾನೆ. ಅದು ನಮ್ಮೊಳಗೆ ಹೋಗಿ ಕೂತ್ಕೊಂಡಿದ್ದಾನೆ, ತೆಗೆಯಬೇಕಲ್ವಾ? ಅದಕ್ಕಾಗಿ ಪಾಪ ನಿವೇದನೆ ಸಹ ಬಹಳ ಒಂದು ವಿಶೇಷವಾದ ಸಂಸ್ಕಾರ. ನಾವು ಅದರ ಸದುಪಯೋಗವನ್ನು ಪಡಿಸಬೇಕಾಗಿದೆ. 6ನೇ ಅಧ್ಯಾಯ ವಾಕ್ಯ 4ರಿಂದ ಮುಂದಕ್ಕೆ 8 ತನಕ 9 ತನಕ ನಾವು ಎಲ್ಲರೂ ಮೊದಲು ಹೇಗೆ ನಾವು ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಇದು ಎಲ್ಲರೂ ಇದ್ದವರು ಎಲ್ಲರೂ ನೀವು ಓದಿದ ವಚನ ನಿಮ್ಮ ಪಕ್ಕದಲ್ಲಿರುವ 4 ಜನರಿಗೆ ಮಾತ್ರ ಕೇಳಿದರೆ ಸಾಕು. ನೀವು ಓದಿದ ವಚನ ನಿಮ್ಮ ಪಕ್ಕದಲ್ಲಿರುವ ಬರೀ 4 ಜನ, ಏಕೆಂದರೆ ಅವರ ಹತ್ರ ಪುಸ್ತಕ ಇರಲಿಕ್ಕಿಲ್ಲ, ಅವರಿಗೂ ಕೇಳಲಿ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 6ನೇ ಅಧ್ಯಾಯ ವಾಕ್ಯ 4ರಿಂದ 9 ಎಲ್ಲರೂ ಒಟ್ಟಾಗಿ ಭಯ ಭಕ್ತಿಯಿಂದ ನೋಡಿ. ಇದು ನ್ಯೂಸ್ ಪೇಪರ್ ಓದಿದ ಹಾಗೆ ಓದಲಿಕ್ಕೆ ಆಗೋದಿಲ್ಲ. ಇದು ನ್ಯೂಸ್ ಪೇಪರ್ ಅಲ್ಲ, ಇದು ದೇವರ ವಾಕ್ಯ, ದಿವ್ಯವಾಣಿ. ಭಕ್ತಿಯಿಂದ ವಿಶ್ವಾಸದಿಂದ. ಅದಕ್ಕಾಗಿ ಮಲಯಾಳಂ ಭಾಷೆಯಲ್ಲಿ ಅವರು ಹೇಳ್ತಾರೆ, ನಾವು ಹಾಡುಗಳನ್ನು ಹಾಡುವಾಗ ಹೃದಯಗಳು ಅದಿರಂಗಳು ಉಯರ್ತು ಪಾಡ. ನಮ್ಮ ಹೃದಯಗಳು ನಮ್ಮ ತುಟಿಗಳ ಮುಖಾಂತರ ದೇವರನ್ನು ಸ್ತುತಿಸಲಿ. ಹೃದಯಗಳು ಅದಿರಂಗಳು ಉಯರ್ತು ಪಾಡ. ನಾವು ವಚನವನ್ನು ಓದುವಾಗ ಸಹ ಅದೇ ಒಂದು ಭಯ ಭಕ್ತಿ ಇರಲಿ. ಒಟ್ಟಾಗಿ ನಾವೆಲ್ಲರೂ ಓದೋಣ. ಪ್ರತಿಯೊಂದು ವಾಕ್ಯಕ್ಕೆ ಗಮನ ಕೊಡಿ. ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿ ಇರುವಾಗಲೂ
ಪ್ರಯಾಣದಲ್ಲಿ ಇರುವಾಗಲೂ ಮಲಗುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥಕವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ನಮನ, ಯೇಸುವೆ ವಂದನೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಈಗ ಕೆಲವೊಂದು ಮಾತುಗಳನ್ನು ನೋಡೋಣ. ಏನು ಹೇಳ್ತಾ ಇದ್ದಾರೆ? ಅದೇ ನಮ್ಮ ಹತ್ರ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮಾತನಾಡಿದ, ಆದಿಯಿಂದಲೇ ಇದ್ದ, ಅವರೇ ನಮಗೆ ಎಲ್ಲವನ್ನು ಬೋಧಿಸಿದ ಆ ದೇವರು ಹೇಳುತ್ತಾ ಇದ್ದಾರೆ, ಇಸ್ರಾಯೇಲ್ ಜನಾಂಗವೇ ಕೇಳು. ಆ ಇಸ್ರಾಯೇಲ್ ಇದ್ದ ಶಬ್ದದಲ್ಲಿ ಪ್ರಿಯರೇ, ಇದು ಇನ್ನೂ ಸರಿಯಾಗಬೇಕಾಗಿದ್ದರೆ ನಾವು ನಮ್ಮ ಮನೆತನದ ಹೆಸರನ್ನು ಹೇಳಬೇಕು. ಬೆಂಗಳೂರಿನವರೇ ಕೇಳಿರಿ, ಮಂಗಳೂರಿನವರೇ ಕೇಳಿರಿ, ಉಡುಪಿಯವರೇ ಕೇಳಿರಿ, ಆ ಪಟ್ಟಣದವರು ಕೇಳಿರಿ, ಈ ಪಟ್ಟಣದವರು ಕೇಳಿರಿ, ಈ ಕುಟುಂಬದವರು ಕೇಳಿರಿ. ಆಗ ಅದು ನಮಗೆ, ನಮ್ಮ ಹೃದಯಕ್ಕೆ ನಾಟುತ್ತದೆ, ನಮ್ಮ ಒಳಗೆ ಹೋಗ್ತದೆ, ನಮ್ಮ ಕುಟುಂಬಕ್ಕೆ ಅದು ಸೇರ್ತದೆ. ಏನು ಹೇಳ್ತಾ ಇದ್ದಾರೆ? ಇಸ್ರಾಯೇಲ್ ಜನಾಂಗವೇ, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ಇದನ್ನು ಮತ್ತೆ ನಾವು ಧ್ಯಾನಿಸ್ತಾ ಇದ್ದೇವೆ. ಇನ್ನೊಂದು ಧ್ಯಾನದಲ್ಲಿ ವಿಶ್ವಾಸದ ಧ್ಯಾನ ಉಂಟು ನಮಗೆ, ಅದು ನಿಮಗೆ ಅವರು ಗುರುಗಳು ಹೇಳಿದ್ದಾರೆ ಅಂತ ಕೇಳ್ತದೆ. ಆಮೇಲೆ ಅದು ಏನು? ಅದು ಒಬ್ಬರೇ ದೇವರು, ಅದು ನಮ್ಮ ವಿಶ್ವಾಸ. ನಿನ್ನ ಪೂರ್ಣ ಹೃದಯದಿಂದ, ನೋಡಿ ಮಾತು ನೋಡಿ, ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ. 3 ವಿಷಯಗಳು ಇದೆ ನೋಡಿ. ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಇದರಲ್ಲಿ ಡಬಲ್ ಗೇಮ್ ಇಲ್ಲ, ಡಬಲ್ ಗೇಮೇ ಇಲ್ಲ ಪ್ರಿಯರೇ. ಇದರಲ್ಲಿ ನಾಟಕ ಇಲ್ಲ, ನಾಟಕ ಮಾಡುವಂಥ ಅಗತ್ಯನೇ ಇಲ್ಲ. ನಾನು ಏನು ಆಗಿದ್ದೇನೆ ನನ್ನ ದೇವರಿಗೆ ತಿಳಿದಿದೆ ಅಲ್ವಾ? ಸಮಯ ಸಿಗುವಾಗ ಕೀರ್ತನೆ 139 ನೀವು ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಸಮಯ ಸಿಗುವಾಗ ಓದಬೇಕು. ಅದರಲ್ಲಿ ಹೇಳ್ತಾ ಇದ್ದಾರೆ, ಓ ದೇವರೇ, ನನ್ನನ್ನು ಸೃಷ್ಟಿಸಿದವ ನೀನು, ಎಲ್ಲ ಸ್ನಾಯುಗಳನ್ನು, ಎಲುಬುಗಳನ್ನು, ನನ್ನ ಮಾಂಸಖಂಡಗಳನ್ನು ಮಾಡಿದವ ನೀನು, ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟವ ನೀನು. ನಿನ್ನಿಂದ ತಪ್ಪಿಸಿ ನಾನು ಎಲ್ಲಿಗೆ ಹೋಗಲಿ? ಆಕಾಶಕ್ಕೆ ಏರಿ ಹೋದರೆ ನೀನು ಅಲ್ಲಿಯೂ ಇದ್ದೀಯಾ, ಪಾತಾಳಕ್ಕೆ ಹೋದರೆ ಅಲ್ಲಿಯೂ ನೀನು ಇದ್ದೀಯಾ, ರೆಕ್ಕೆಗಳನ್ನು ಕಟ್ಟಿ ಪರ್ವತಗಳನ್ನು ದಾಟಿ ಆಚೆ ಕಡೆಗೆ ಹೋದರೆ ಅಲ್ಲಿಯೂ ನೀನು ಇದ್ದೀಯಾ. ನೋಡಿ ಏನು ಮಾತುಗಳು. ಅದಕ್ಕಾಗಿ ದೇವರ ಮುಂದೆ ನಾಟಕ ಮಾಡುವ ಅಗತ್ಯವಿಲ್ಲ. ಅದು ದೇವರಿಗೆ ಅಗತ್ಯನೂ, ಅವರಿಗೆ ಗೊತ್ತುಂಟು ನಾನು ಯಾರು ನೀವು ಯಾರು ಅಂತ ದೇವರಿಗೆ ತಿಳಿದಿದೆ ಪ್ರಿಯರೇ. ಅಂತ ಹೇಳುವಾಗ ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಮುಂದಿನ ವಾಕ್ಯ 6 ನೆನಪಿಡ್ಲಿಕ್ಕೆ ಬಹಳ ಸುಲಭ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯ 6. ಕೆಲವೊಂದು ವಾಕ್ಯಗಳು ಯಾಕೆ ಆ ದೇವರು ಆ ರೀತಿ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ, ನಾವು ನೆನಪಿಡಬೇಕಂತ ಕೊಟ್ಟಿದ್ದಾರೆ. 6ನೇ ಅಧ್ಯಾಯ ವಾಕ್ಯ ಅಲ್ಲಿ 6, ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಪವಿತ್ರ ಗ್ರಂಥದ ವಾಕ್ಯಗಳು ಕೆಲವೊಮ್ಮೆ ನಾವು ಬೈಪಾಠ ಮಾಡ್ತೇವೆ, ಒಳ್ಳೆಯ ವಿಚಾರ. ಕೆಲವರಿಗಂತೂ ತುಂಬ ವಚನಗಳು ಬೈಪಾಠ ಬರುತ್ತಾ ಇದೆ, ಒಳ್ಳೆಯ ವಿಚಾರ ಅದು. ಆದರೆ ಆ ವಿಚಾರಗಳು ಹೃದಯದಲ್ಲಿ ನಾಟಿರಲಿ. ಹೃದಯದಲ್ಲಿ ನಾಟಿ ನಿಂತಾಗ ಮಾತ್ರ ನಾನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅದನ್ನು ಧ್ಯಾನಿಸುವಂಥ ಶಕ್ತಿ ಸಿಗ್ತದೆ. ಯಾವತ್ತೂ ಕೆಟ್ಟ ಮಾರ್ಗದಲ್ಲಿ ಹೋಗಲಿಕ್ಕೆ ಇಲ್ಲ, ಹೋಗಲೂ ಬಾರದು, ನಾವು ಹೋಗಬಾರದು. ಅದಕ್ಕಾಗಿ ದೇವರ ಮುಂದೆ ಯಾವುದೇ ನಾಟಕದ ಅಗತ್ಯ ಇಲ್ಲ. ಯಾಕಂದರೆ ದೇವರಿಗೆ ಎಲ್ಲವೂ ತಿಳಿದಿದೆ. ಮುಂದೆ ನಿಮಗೆ ಮಾತ್ರ ಅಲ್ಲ, ನನಗೂ ನಿಮಗೂ ಅಲ್ಲ, ನಮಗೆ ಯಾರ ಎಲ್ಲ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಿಮಗೆ ಪ್ರಪ್ರಥಮವಾಗಿ ಯಾರಿಗೆಲ್ಲ ದೇವರು ಮದುವೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಅದು ಮದುವೆಯ ನೋಡಿ, ಒಂದು ಮಾತು ಹೇಳ್ತೇನೆ. ಕೆಲವೊಮ್ಮೆ ಬಹಳ ಇದು ದಿವೈನ್ ಕುಟುಂಬೋತ್ಸವ.
ಕೆಲವೊಮ್ಮೆ ಮಾತನಾಡುವಾಗ ಸ್ವಲ್ಪ ಲೈಟಲ್ಲಿ ಹೇಳುವುದುಂಟು, ನಮ್ಮದು ಮದುವೆ ಆಯಿತು, 2-3 ಮಕ್ಕಳಿದ್ದಾರೆ. ಅಲ್ಲ, ಇದು ಗಂಭೀರ ವಿಚಾರ. ದೇವರ ಆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ದೇವರು ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ. ಮುಂದಿನ ಇಡೀ ಜನಾಂಗಕ್ಕೆ ನೀವು ಮುಖಂಡರು. ಅರ್ಥ ಆಗ್ತಾ ಉಂಟಲ್ಲ ಅಮ್ಮ ನಾನು ಹೇಳಿದ್ದು? ಇನ್ನೊಂದು 500 ವರ್ಷದ ನಂತರ ನೋಡಿ, ಇಸ್ರಾಯೇಲ್ ಜನಾಂಗ ಬರೀ 70 ಜನ ಈಜಿಪ್ಟ್ ದೇಶಕ್ಕೆ ಹೋದರು. ಅಲ್ಲಿಂದ ಬರುವಾಗ ಎಷ್ಟು ಲಕ್ಷ ಬಂದರು? ಹಲೋ, ಬರೀ 400 ವರ್ಷದ ನಂತರ ಅಲ್ಲಿಂದ ವಾಪಸ್ ಬರುವಾಗ ದೇವರು ಅವರನ್ನು ಕರೆಸಿ ತರುವಾಗ ಎಷ್ಟು ಲಕ್ಷ ಇದ್ದರು ಅವರು? 6 ಲಕ್ಷ. ಬರೀ 400 ವರ್ಷದಲ್ಲಿ ಅವರು 70 ಜನ ಹೋಗಿದ್ದರು. ಆಗ ಕುಟುಂಬಗಳು ಸ್ವಲ್ಪ ದೊಡ್ಡದಿರಬಹುದು. ಒಂದು 30-40 ವರ್ಷದ ಮೊದಲು ನಿಮ್ಮ ಕುಟುಂಬಗಳು ದೊಡ್ಡದಿದ್ದವು. 6, 7, 8 ಮಕ್ಕಳಿದ್ದವು ಸಾಧಾರಣವಾಗಿ. ಇವತ್ತು ಕುಟುಂಬ ಸ್ವಲ್ಪ ಸಣ್ಣದಾಗಿವೆ. ಆದರೆ ಸಹ ನೆನಪಿಡಿ, ನೀವು ಮತ್ತು ನಿಮ್ಮ 2-3 ಮಕ್ಕಳು ಅಥವಾ 4 ಜನ ಮಕ್ಕಳು ಅಥವಾ 2 ಮಕ್ಕಳು ಇನ್ನೊಂದು ಮುಂದಿನ 500 ವರ್ಷಗಳ ನಂತರ ನಿಮ್ಮ ಕುಟುಂಬದಿಂದ ರಾಜರುಗಳು, ಪ್ರವಾದಿಗಳು ಜನಿಸಿ ಬರಲಿಕ್ಕೆ ಇದ್ದಾರೆ ಅಲ್ವಾ? ಅದನ್ನು ಧ್ಯಾನಿಸಬೇಕಾಗಿದೆ. ಮೊನ್ನೆ ತಾನೇ ಕೆಲವೊಂದು ಸಣ್ಣ ವಿಚಾರಗಳಲ್ಲಿ ಬಹಳ ಒಂದು ನೀತಿ ಬೋಧನೆಯನ್ನು ಕಲಿಸ್ತಾ ಇದ್ದಾರೆ. ಒಂದು ಕುಟುಂಬ, ತಂದೆ ತಾಯಿದು ಒಂದು ಕೋಣೆ, ಮಗನಿಗೆ ಇನ್ನೊಂದು ಕೋಣೆ. ಮಗ ಸಣ್ಣ ಹುಡುಗ, ಒಂದು 3ನೇಯೋ ಆ ಕ್ಲಾಸಲ್ಲಿ ಇರುವಂಥ ಹುಡುಗ. ದಿನಾಲು ಮಲಗಲಿಕ್ಕೆ ಹೋಗುವುದಕ್ಕಿಂತ ಮೊದಲು ಈ ಹುಡುಗ ತಂದೆ ತಾಯಿಯ ಮನೆ ಕೋಣೆಗೆ ಬಂದು ಪ್ರಾರ್ಥನೆ ಎಲ್ಲ ಮಾಡಿ ತಂದೆ ತಾಯಿಯವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಟ್ಟು ಮತ್ತೆ ಹೋಗಿ ಅವನು ಮಲಗುವುದು ಸಾಧಾರಣ. ಆ ದಿವಸ ಹುಡುಗ ಬಂದವ ತಂದೆ ತಾಯಿಯ ಕೋಣೆಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ, ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿ, ಓ ದೇವರೇ, ನನ್ನನ್ನು ನನ್ನ ತಂದೆಯ ಹಾಗೆಯೇ ಮಾಡು. ಇಷ್ಟೇ ಪ್ರಾರ್ಥನೆ. ಓ ದೇವರೇ, ನನ್ನನ್ನು ನನ್ನ ತಂದೆಯ ಹಾಗೆಯೇ ನೀನು ಮಾಡು. ಹುಡುಗ ಪ್ರಾರ್ಥನೆ ಮಾಡಿದ, ಇವರು ಆಶೀರ್ವಾದ ಕೊಟ್ಟರು, ಮುಗ ಹೋಗಿ ಮಲಗಿದ್ದಾನೆ. ಅವರು ಹೋದ ನಂತರ ತಂದೆಗೆ ನಿದ್ದೆ ಬರುವುದಿಲ್ಲ ಅಂತೆ. ತಂದೆಗೆ ಚಿಂತೆ ಶುರು ಆಗಿದೆ. ಈಗ ತಂದೆ ಭಾವಿಸ್ತಾ ಇದ್ದಾರೆ, ನನಗೆ ಸ್ವಲ್ಪ ಕಳ್ಳತನ ಮಾಡುವ ಅಭ್ಯಾಸ ಉಂಟು, ಸುಳ್ಳು ಹೇಳ್ತೇನೆ, ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ತೇನೆ, ಕುಡಿಯುವ ಚಟ ಉಂಟು, ಎಲ್ಲ ರೀತಿಯ ದುಶ್ಚಟಗಳು ನನ್ನಲ್ಲಿ ಇವೆ, ಸ್ವಲ್ಪ ಇವೆ. ಇವತ್ತು ನನ್ನ ಮಗ ಪ್ರಾರ್ಥನೆ ಮಾಡಿದ್ದಾನೆ ದೇವರಲ್ಲಿ, ಓ ದೇವರೇ, ನನ್ನನ್ನು ನನ್ನ ತಂದೆಯಾಗಿಯೇ ಮಾಡು, ಆ ರೀತಿಯಾಗಿ ನನ್ನನ್ನು ನೀನು ಮಾಡು. ನನ್ನ ಎಲ್ಲ ಕೆಟ್ಟ ಗುಣಗಳನ್ನು ಈ ಹುಡುಗ ಕಲಿತಾರೆ. ಆ ಎಲ್ಲ ಕೆಟ್ಟ ಗುಣಗಳನ್ನು ದೇವರು ಅವನಿಗೆ ಕೊಟ್ಟರೆ ಅವನ ಜೀವನ ಏನಾಗ್ಬೋದು? ತಂದೆ ಹೋಗಿ ಮೊಣಕಾಲು ಊರಿ ಮಗನ ಬೆಡ್ಡಿನ ಹತ್ರ ಹೋಗಿ ರೂಮಿಗೆ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದಾರೆ, ಓ ದೇವರೇ, ಈ ಹುಡುಗ ಏನೆಲ್ಲ ಒಳ್ಳೆಯದನ್ನು ಆಸೆ ಪಟ್ಟಿದ್ದಾನೆ ಅದನ್ನೇ ಕೊಡು ದೇವ. ಅರ್ಥ ಆಗ್ತಾ ಉಂಟಲ್ಲ ಪ್ರಿಯರೇ? ಹಲೋ, ಹಿಂದ್ಗಡೆ ಇದ್ದವರು, ನಾವು ನಡೆದ ದಾರಿಯಲ್ಲೇ ನಮ್ಮ ಮಕ್ಕಳು ನಡೆಯುತ್ತಾರೆ. ಇಲ್ಲಿ ಏನು ಹೇಳುತ್ತಾ ಇದ್ದಾರೆ ಸರ್ವೇಶ್ವರ ಸ್ವಾಮಿ? ಜವಾಬ್ದಾರಿ ನೋಡಿ. ಈ ದಿನ ನಾನು ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಪ್ರಥಮವಾಗಿ ಕೆಲವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರಬಹುದು, ಧ್ಯಾನ ಆಯಿತು, ಇನ್ನೊಂದು ಬೈಬಲನ್ನು ತೆಗೆದುಕೊಂಡು ಸುತ್ತಾಡಬೇಕು, ಎಲ್ಲರಿಗೆ ಬೋಧನೆ ಮಾಡಬೇಕು. ಇಲ್ಲ, ಪ್ರಥಮವಾಗಿ ಅದು ನಮಗೆ ನಾಟಲಿ, ನಾವು ಜೀವಿಸಲು ಆರಂಭ ಮಾಡಬೇಕು. ಸಂತ ಫ್ರಾನ್ಸಿಸ್ ಅಸಿಸಿ ಅವರು ಒಂದು ದಿವಸ ಹೇಳಿದರಂತೆ ಅವರ ಸಂಗಡಿಗರಿಗೆ, ಬನ್ನಿ ಹೋಗೋಣ, ನಾವು ಬೋಧಿಸಿ ಬರೋಣ. ಹೋದ್ರು, ರಾಜ ರಸ್ತೆಯಲ್ಲಿ ಹೋದರು, ಎಲ್ಲೆಲ್ಲ ಸುತ್ತಾಡಿ ಬಿಟ್ಟು ಬೆಳಗಿನಿಂದ ಸಾಯಂಕಾಲದ ತನಕ ಸುತ್ತಾಡಿಕೊಂಡು ವಾಪಸ್ ಬಂದರಂತೆ. ಮಾತನಾಡಲಿಲ್ಲ ಎಲ್ಲಿ ಸಹ. ಶಿಷ್ಯ ಕೇಳ್ತಾ ಇದ್ದಾನೆ, ನೀವು ಹೇಳಿದ್ದೀರಿ ಇವತ್ತು ಬೋಧಿಸಲಿಕ್ಕೆ ನಾವು ಹೋಗ್ತಾ ಇದ್ದೇವೆ, ಬನ್ನಿ ಬಾ ಹೋಗೋಣ, ಬೋಧಿಸಿ ಬರೋಣ. ಆಗ ಇವರು ಹೇಳ್ತಾ ಇದ್ದಾರೆ, ನಾವು ಬೋಧಿಸಿ ಆಯಿತು, ನಾವು ಇಬ್ಬರು ಒಟ್ಟಾಗಿ ನಡೆದಿದ್ದೇವೆ, ಎಲ್ಲ ಜನರು ನಮ್ಮನ್ನು ನೋಡಿದ್ದಾರೆ, ನಾವಿಬ್ಬರು ಸಹೋದರರಂತೆ ಪ್ರೀತಿಯಿಂದ ಹೋಗಿದ್ದೇವಲ್ಲ, ಅದೇ ಬೋಧನೆ. ಮತ್ತೆ ಮುಂದಕ್ಕೆ ಅವರು ಬರೆಯುತ್ತಾ ಇದ್ದಾರೆ ಅವರ ಸಂಗಡಿಗರಿಗೆ, ಪ್ರೀಚ್ ಆಲ್ವೇಸ್, ಇಫ್ ನೆಸೆಸರಿ ಯೂಸ್ ವರ್ಡ್ಸ್. ಪ್ರೀಚ್ ಆಲ್ವೇಸ್, ಇಫ್ ನೆಸೆಸರಿ ಯೂಸ್ ವರ್ಡ್ಸ್. ಇಡೀ ದಿನ ಬೆಳಗಿನಿಂದ ಸಾಯಂಕಾಲವರೆಗೆ ನೀನು ಬೋಧಿಸು, ಅಗತ್ಯವಿದ್ದರೆ ಮಾತ್ರ ಶಬ್ದಗಳನ್ನು ಪ್ರಯೋಗಿಸು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ಕಟ್ಟಡದಲ್ಲಿ, ಬಿಲ್ಡಿಂಗಿನಲ್ಲಿ ಎಲ್ಲ ಧರ್ಮದ ಜನರು ಇದ್ದಾರೆ.
ಆ ಬಿಲ್ಡಿಂಗಲ್ಲಿ ವಾಸ ಮಾಡುವ ಆ ಟೀಚರ್ ಒಬ್ಬರ ಹತ್ರ ಅವರು ಕೇಳಿದ್ದಾರೆ, ಇನ್ನೊಬ್ಬರು, ಅವರು ಕ್ರಿಶ್ಚಿಯನ್ ಅಲ್ಲ, ಅವರು ಕೇಳಿದ ಮಾತು ಇಷ್ಟೇ: ಈಗ ನಿಮ್ಮ ಮನೆಯಲ್ಲಿ ಸಾಯಂಕಾಲ ಪ್ರಾರ್ಥನೆ ಇಲ್ಲವೋ? ಮಾತು ಅರ್ಥ ಆಯ್ತಲ್ಲ ನಾನು? ಈಗ ನಿಮ್ಮ ಮನೆಯಲ್ಲಿ ಸಾಯಂಕಾಲ ಪ್ರಾರ್ಥನೆ ಮಾಡೋದಿಲ್ವಾ? ಸಾಧಾರಣವಾಗಿ ಸಂಜೆಯ ಪ್ರಾರ್ಥನೆ ಮುಗಿದ ನಂತರ ಒಂದೆರಡು ಹಾಡುಗಳನ್ನು ಆಡುವಂಥ ಕ್ರಮ ನಮ್ಮ ಭಾಗದಲ್ಲಿ ಉಂಟು. ವಿಶೇಷವಾಗಿ ಮಾತೆ ಮರಿಯಮ್ಮನವರ ಒಂದು ಹಾಡನ್ನು ಹಿರಿಯರು ಆರಂಭ ಮಾಡಿದರೆ ಮಕ್ಕಳು ಅದನ್ನು ಪೂರ್ಣಗೊಳಿಸ್ತಾರೆ. ಅದು ಸಾಧಾರಣ ಒಂದು ಕ್ರಮ, ವಾಡಿಕೆ. ಅದು ಅವರಿಗೆ ಕೇಳಲಿಕ್ಕೆ ಸಿಗಲಿಲ್ಲ. ಅವರು ಸುಮ್ಮನೆ ಕೇಳಿದ್ದಲ್ಲ. ಪ್ರಿಯರೇ, ಅದಕ್ಕಾಗಿ ನಾವು ಜೀವಿಸಬೇಕಾಗಿದೆ, ಅದನ್ನು ಧ್ಯಾನಿಸಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಬಂದಂಥ ಎಲ್ಲರಿಗೂ ನಿಮಗೆ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ ಪ್ರಿಯರೇ. ಹಲವು ಭಾಗಗಳಿಂದ ಇಲ್ಲಿ ಒಟ್ಟಾಗಿ ಬಂದು ಸೇರಿ ಒಂದು ಕುಟುಂಬದ ತರಹ ದೇವರನ್ನು ತಂದೆ ಅಂತ ಕರೆಯುವಂಥ ಭಾಗ್ಯವನ್ನು ಈ ಪವಿತ್ರ ಸ್ಥಳದಲ್ಲಿ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಾಗ ನೋಡಿ ಈ ಮಾತುಗಳು: ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಲೆಟ್ ದೆಮ್ ಟೇಕ್ ಡೀಪ್ ರೂಟ್ ಇನ್ಸೈಡ್ ಯು. ಬೇರು ಬರಬೇಕು ಅದಕ್ಕೆ ನಮ್ಮ ಹೃದಯದಲ್ಲಿ. ಆಮೇಲೆ ಅದರ ನಂತರ ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಯಾರೋ ಒಬ್ಬ ತಂದೆ ಬೀಡಿ ಸೇದುವ ಅಭ್ಯಾಸ ಇತ್ತಂತೆ. ಇಡೀ ದಿನ ಬೀಡಿ ಸೇದುದು, ಚಿಮಿನಿ ಚಾಲು ಇರ್ತದೆ, ಹೊಗೆ ಹೋಗ್ತಾ ಉಂಟು ಮೇಲ್ಗಡೆ. ಮಗನಿಗೆ ಹೇಳಿದಂತೆ, ನೋಡಪ್ಪ ನೀನು ಬೀಡಿ ಸೇದಬಾರದು. ಮಗ ಅಲ್ಲಿ ಹೇಳಿದ ಹಾಂ ಅಂತ ಹೇಳಿದ. ಆಚೆ ಹೋಗಿ ಹೇಳ್ತಾ ಇದ್ದಾನೆ, ಅಪ್ಪ ಇಡೀ ದಿನ ಸೇದ್ತಾ ಇದ್ದಾನೆ, ನನಗೆ ಬೇಡ ಅಂತ ಹೇಳ್ತಾ ಇದ್ದಾನೆ. ವಿಷಯ ಆಯ್ತು, ಗೊತ್ತಾಯ್ತಲ್ಲ? ಹೌದು. ಒಬ್ಬ ತಂದೆ ಮನೆಗೆ ಬಂದಾಗ ಹುಡುಗ ಒಂದು ಪೆನ್ಸಿಲ್ ಕದ್ದು ತಂದಿದ್ದಾನೆ ಶಾಲೆಯಿಂದ. ಸ್ವಲ್ಪ ಬೈದರಂತೆ ಮಗನಿಗೆ, ತಾಯಿ ಸಹ ಬೈದರು, ಯಾಕಪ್ಪ ತಂದದಂತೇಳಿ. ಮತ್ತೆ ಅಪ್ಪ ಹೇಳಿದಾರಂತೆ, ನಿನಗೆ ಪೆನ್ಸಿಲ್ ಬೇಕಾದರೆ ನೀನು ಕದ್ದು ತರಬೇಡ, ನನಗೆ ಹೇಳು, ನಾನು ಆಫೀಸಿನಿಂದ ತರ್ತೇನೆ. ಅಂಗಡಿಯಿಂದ ಅಲ್ಲ. ಪ್ರಿಯರೇ, ಎಲ್ಲ ಪ್ರತಿಯೊಂದು ಮಾತಿಗೆ ಒಂದು ಗಮನ ಕೊಡಿ. ಮಗನೇ, ನೀನು ಕದ್ದು ತರಬೇಡ, ನಾನು ಆಫೀಸಿನಿಂದ ತರ್ತೇನೆ. ಕದ್ದು ತರುವುದೇ, ಆಫೀಸಿಂದ ಹಣ ಕೊಟ್ಟು ತರ್ತಾರ? ಆ ತಂದೆ ಆ ಮಗನಿಗೆ ಕಲಿಸಿದ್ದೆಂಥದ್ದು? ಎಂಥದ್ದು ಕಲಿಸಿದ್ದು? ಪ್ರಿಯರೇ, ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ತುಂಬ ನುಡಿಮುತ್ತುಗಳನ್ನು, ಒಳ್ಳೆಯ ವಿಚಾರಗಳನ್ನು ಅವರು ಹೇಳುತ್ತಾ ಇದ್ದಾರೆ. ಅವರೊಂದು ಮಾತು ಈ ರೀತಿ ಉಂಟು: ಒಬ್ಬ ತಂದೆ ಇಬ್ಬರು ಮಕ್ಕಳನ್ನು ತೆಗೆದುಕೊಂಡು ಮನೆಯ ಪಕ್ಕದಲ್ಲಿರುವ ಒಂದು ಪಾರ್ಕಿಗೆ ದಿನಾ ಹೋಗುವುದಂತೆ. ಆ ಪಾರ್ಕಿಗೆ ಒಂದು 5 ರೂಪಾಯಿ ಚಾರ್ಜ್ ಇಟ್ಟಿದ್ದಾರೆ ಅವರು. 8 ವರ್ಷದ ಕೆಳಗಿನ ಮಕ್ಕಳಿಗೆ ಪಾರ್ಕಿಗೆ ಚಾರ್ಜ್ ಇಲ್ಲ. ಇವರ ಒಬ್ಬ ಹುಡುಗ ಸ್ವಲ್ಪ ಬೆಳೆದಿದ್ದಾನೆ, ಅವನಿಗೆ ಒಂದು 12-13 ವರ್ಷ ಪ್ರಾಯ ಆಗಿದೆ, ಇನ್ನೊಬ್ಬನಿಗೆ 9 ವರ್ಷ ಆಗಿದೆ. ಆದರೆ ಹುಡುಗ ಸ್ವಲ್ಪ ಗಿಡ್ಡ. ಇವರು ದಿನಾಲು 3 ಟಿಕೆಟ್ ತೆಗೆದುಕೊಳ್ತಾರೆ ಅಲ್ಲಿಗೆ ಪಾರ್ಕಿಗೆ ಹೋಗುವಾಗ. ಯಾವಾಗ ಹೋಗ್ತಾರೆ ಆಗ, ದಿನ ಹೋಗ್ಲಿಕ್ಕಿಲ್ಲ, ಹೋಗುವಾಗ. ಒಂದು ದಿವಸ ಆ ವಾಚ್ಮ್ಯಾನ್ ಕೇಳ್ತಾ ಇದ್ದಾನೆ, ಸರ್, ಆ ಸಣ್ಣ ಹುಡುಗನಿಗೆ ಟಿಕೆಟಿನ ಅಗತ್ಯ ಇಲ್ಲ, ಅವನಿಗೆ 8 ವರ್ಷ ಆಗಿದೆ ಅಂತ ಇವರು ಹೇಳಿದರು. 8 ವರ್ಷ ಆಗಿದೆ ಅವನಿಗೆ. ಇಲ್ಲ, ಅವನು ನೋಡಿದರೆ ಗೊತ್ತಾಗುವುದಿಲ್ಲ. ಅದಕ್ಕೆ ಆ ತಂದೆಯ ಉತ್ತರ, ಮಗನಿಗೆ ಗೊತ್ತುಂಟು. ವಾಚ್ಮ್ಯಾನ್ ಹೇಳ್ತಾ ಇದ್ದಾರೆ, ಅವ ಗಿಡ್ಡ ಇದ್ದಾನೆ, ಅವನು ನೋಡಿದರೆ 8 ವರ್ಷ, ನೀವು ಟಿಕೆಟ್ ತೆಗೆಯದೇ ಸಹ ಒಳಗೆ ಹೋಗಬಹುದು, ನೋಡಿದರೆ 8 ವರ್ಷ ಆಗಿದೆ ಅಂತ ಗೊತ್ತಾಗುವುದಿಲ್ಲ. ತಕ್ಷಣ ತಂದೆ ಹೇಳುತ್ತಾ ಇದ್ದಾರೆ, ಅವನಿಗೆ 8 ವರ್ಷ ಆಗಿದೆ ಅಂತ ಹೇಳಿ ಅವನಿಗೆ ಗೊತ್ತುಂಟು ಅಲ್ವಾ? ಎಷ್ಟೋ ಸಲ ಬಸ್ಸಿನಲ್ಲಿ ಕೆಲವೊಮ್ಮೆ 12 ವರ್ಷ ಪ್ರಾಯದವರಿಗೆ ಅರ್ಧ ಟಿಕೆಟ್ ಎಲ್ಲ ಇರ್ತದೆ. ಕೆಲವೊಮ್ಮೆ ಗಡ್ಡ ಮೀಸೆ ಬಂದಂಥ ಮಕ್ಕಳಿಗೆ ಸಹ ತಂದೆ ತಾಯಿ ಅವನಿಗೆ 12 ಆಗಲಿಲ್ಲ ಅಂತೇಳಿ ಕಂಡಕ್ಟರ್ ಹತ್ರ ಜಗಳ ಮಾಡಿದ್ದು ಹಲವು ಘಟನೆಗಳು ಇರಬಹುದು. ಆದರೆ ಅವನಿಗೆ ಗೊತ್ತುಂಟು 12 ಆಗಿದೆ, ಅಮ್ಮ ಸುಳ್ಳು ಹೇಳ್ತಾರೆ ಅಂತೇಳಿ ಅವನಿಗೆ ಗೊತ್ತುಂಟಲ್ವಾ? ಅಲ್ಲಿಗೆ ಮುಗೀತು ಕತೆ. ಅವನಿಗೆ ಗೊತ್ತಾಯಿತು, ನನ್ನ ಅಮ್ಮ ಕಳ್ಳ ಅಥವಾ ಕಳ್ಳಿ, ಅಪ್ಪ ಕಳ್ಳ, ಗೊತ್ತಾಯಿತು. ಏನೇ ಇರಲಿ ಅದು ನೀವು ಅರ್ಥ ಮಾಡಿಕೊಳ್ಳಿ. ಅದು ನಾನು ತಪ್ಪಾಗಿ ಹೇಳಿದರೆ ನೀವು ಆಲಿಸ್ತಾ ಇರಲಿಲ್ಲ, ತಪ್ಪು ಹೇಳಿದ ಕೂಡಲೇ ತಕ್ಷಣ ಹೋಯ್ತು ಗಮನ. ನೋಡಿ, ಒಳ್ಳೆಯ ವಿಚಾರ. ಏನೇ ಇರಲಿ ನೋಡಿ, ಮಕ್ಕಳು ಪ್ರತಿಯೊಂದನ್ನು ನೋಡಿಸ್ತಾ ಇದ್ದಾರೆ. ಅದಕ್ಕಾಗಿ ಮೊನ್ನೆ ಒಬ್ಬರು ಟೀಚರ್ ಹೇಳಿದರು, ಒಂದು ಲೆಸನ್ ತಯಾರು ಮಾಡಲಿಕ್ಕೆ ಇತ್ತು. ಆಗ ಹೇಳಿದರು, ನಾವು ಏನು ಹೇಳುತ್ತೇವೆ ಅದನ್ನು ನಮ್ಮ ಮಕ್ಕಳು ಮಾಡುತ್ತಾರೋ ಇಲ್ಲವೋ ಅಂತ ಗೊತ್ತಿಲ್ಲ. ದೊಡ್ಡ PhD ಟೀಚರಾ, ಪ್ರೊಫೆಸರ್. ನಾವು ಏನು ಹೇಳುತ್ತೇವೆ ನಮ್ಮ ಮಕ್ಕಳು ಮಾಡುತ್ತಾರೋ ಬಿಡುತ್ತಾರೋ ಗೊತ್ತಿಲ್ಲ, ಆದರೆ ನಾವು ಏನು ಮಾಡುತ್ತೇವೆ ಅದನ್ನು ಅವರು ಖಂಡಿತ ಮಾಡ್ತಾರೆ.
ಅಲ್ವಾ? ಅದಕ್ಕಾಗಿ ನೋಡಿ, ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ನೀವು ಇಲ್ಲಿಂದ ಹೋಗುವಾಗ ಒಂದು 8-10 ವಾಕ್ಯಗಳನ್ನಾದರೂ ನಿಮಗೆ ನಿಮ್ಮ ಹೃದಯಕ್ಕೆ ನಾಟಿದಂತಹ ಮಾತುಗಳನ್ನು ನೀವು ಕೊಂಡೋಗಬೇಕು. ಮನೆಗೆ ಹೋದಾಗ ನಿಮ್ಮ ಮಕ್ಕಳಿಗೆ ನಿಮ್ಮ ಮನದಿಯೊಂದಿಗೆ ಕುಳಿತುಕೊಂಡು ಧ್ಯಾನಿಸಬೇಕು. ಆ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಯಾವಾಗ? ಮನದಟ್ಟಾಗಿಸು. ನೀನು ಮನೆಯಲ್ಲಿ ಇರುವಾಗಲೂ, ಪ್ರಯಾಣದಲ್ಲಿ ಇರುವಾಗಲೂ. ಬರೀ ಮನೆಯಲ್ಲಿ ಇಲ್ಲ, ನೀನು ಪ್ರಯಾಣ ಮಾಡುವಾಗ ಸಹ ಅವುಗಳನ್ನು ಹೇಳು. ಮಲಗುವಾಗಲೂ ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ನಿಮಗೆ ಏನು ಅದರಿಂದ ಸಿಕ್ಕಿದೆ? ಅದಕ್ಕಾಗಿ ದಿನ ನಮ್ಮ ಸಾಯಂಕಾಲ ಜಪ ತಪ ಮುಗಿದ ನಂತರ 1-2 ಹಾಡುಗಳನ್ನು ಹಾಡಿದ ನಂತರ ಸಾಧಾರಣವಾಗಿ ಎಲ್ಲ ಕುಟುಂಬಗಳಲ್ಲಿ ದೇವರ ವಾಕ್ಯವನ್ನು ಆ ದಿನದ ಶುಭ ಸಂದೇಶ ಏನು ಅಂತ ಓದುವಂಥ ಕ್ರಮ ಉಂಟು ಎಲ್ಲ ಕಡೆ, ನಿಮ್ಮ ಕಡೆ ಸಹ ಇರಬಹುದು. ಅದು ಆದ ನಂತರ 1-2 ಮಿನಿಟು ಎಲ್ಲರೂ ಮೌನವಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ಹೇಳಬೇಕು, ಮೌನವಾಗಿರಪ್ಪ, ಮೌನ ಇರು ಈಗ. ಅದರ ನಂತರ ತಂದೆ ಅಥವಾ ತಾಯಿ, ನೋಡಪ್ಪ, ಈ ವಾಕ್ಯದಿಂದ ನಿನಗೆ ಏನು ಸಿಕ್ಕಿತು, ಈ ವಾಕ್ಯ ಏನು ಹೇಳುತ್ತಾ ಉಂಟು, ನಿಮ್ಮ ಮಕ್ಕಳ ಹತ್ರ ಕೇಳಬೇಕು. ಕೆಲವೊಮ್ಮೆ ನಿಮಗೆ ತಿಳಿಯದಂಥ ವಿಚಾರಗಳು ನಿಮ್ಮ ಮಕ್ಕಳಿಗೆ ದೇವರು ಮನಸ್ಸಿಗೆ ಕೊಟ್ಟಿರಬಹುದು. ಹೇಳಪ್ಪ, ಏನು ತಿಳಿಯಿತು ನಿನಗೆ, ದಯಮಾಡಿ ಹೇಳು. ನಾನು ಸಹ ಬೆಳೆಯಬೇಕು ಆಧ್ಯಾತ್ಮಿಕ ಜೀವನದಲ್ಲಿ, ಅಲ್ವಾ? ಆಗ ಅವರಿಗೆ ಒಂದು ಅವಕಾಶ ಕೊಟ್ಟಾಗೆ ಆಯಿತು. ಅದು ಮಾತ್ರ ಅಲ್ಲ, ಮರು ದಿವಸ ನೋಡಿ, ಮೊದಲು ಆದಿತ್ಯವಾರ ಪೂಜೆಗೆಲ್ಲ ಹೋಗಿ ಬಂದ ನಂತರ ಮನೆಯಲ್ಲಿರುವಂಥ ಹಿರಿಯರು ಮಕ್ಕಳೊಂದಿಗೆ ಅವರು, ಬಾಪ ಕೂತ್ಕೊಳ್ಳು, ಇವತ್ತು ಪ್ರಸಂಗ ಏನಿತ್ತು, ದೇವರ ವಾಕ್ಯದ ಪ್ರಬೋಧನೆ ಏನಿತ್ತು ಅಂತ ಹೇಳಿ ಮಕ್ಕಳಿಗೆ ಕೇಳಿದಾಗ, ಬರುವ ವಾರ ಸಹ ಅಮ್ಮ ಕೇಳುತ್ತಾರೆ ಅಂತೇಳಿ ಹುಡುಗ ಅಥವಾ ಹುಡುಗಿ ಕಿವಿಗೊಟ್ಟು ಕೇಳಿ ಬರ್ತಾರೆ, ಒಂದು 4 ವಾಕ್ಯ ಆದರೂ ಹೇಳ್ತಾರೆ. ಅದು ಕೇಳಿ ಆಗ ಅದು ಹಾಗೆ ಅಲ್ಲಪ್ಪ ಹೀಗೆ ಅಂತ ಹೇಳಬೇಕಾದ್ರೆ ತಾಯಿ ಸಹ ಕೇಳಬೇಕು, ಅಪ್ಪನೂ ಕೇಳಬೇಕಲ್ವಾ? ಹೌದಲ್ವಾ? ಇದು ಎಲ್ಲರಿಗೆ ಅನ್ವಯ. ಅದಕ್ಕಾಗಿ ಒಂದೇ ಒಂದು ಮಾತು ನೆಲಕ್ಕೆ ಬೀಳಲಿಕ್ಕೆ ಬಿಡಬಾರ್ದು, ಅದು ನಮ್ಮ ಮೇಲೆ ಬೀಳಬೇಕಾಗಿದೆ. ನೋಡಿ, ಜ್ಞಾಪಕಾರ್ಥವಾಗಿ ಅವುಗಳನ್ನ ಕೈಗೆ ಕಟ್ಟಿಕೋ, ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ, ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಎಷ್ಟೊಂದು ಗಂಭೀರ ವಿಚಾರ, ಎಷ್ಟೊಂದು ಗಂಭೀರವಾದ ವಿಚಾರವನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. ನಾವು ಈಗ ಸ್ವಲ್ಪ ಮುಂದಕ್ಕೆ ಹೋಗೋಣ. ಕೀರ್ತನೆ 95 ವಾಕ್ಯ 7 ಮತ್ತು 8. ತುಂಬ ವಿಚಾರಗಳನ್ನು ಧ್ಯಾನಿಸಲಿಕ್ಕೆ ಸಮಯ ಇಲ್ಲ ಪ್ರಿಯರೇ. 8 ಓದೋಣ. 8 ಆತನ ಕರೆಗೆ ಕಿವಿಗೊಟ್ಟರೆ, ಮುಂದೆ ಕೊಂಕಣಿಯಲ್ಲಿ ಇದು ಇನ್ನೂ ಸಹ ಅಂದರೆ ನಮ್ಮ ಭಾಷೆಯಲ್ಲಿ ನಮಗೆ ಬಹಳ ಅದು ವಿಶೇಷ ಅರ್ಥ ಕೊಡ್ತಾ ಇದೆ. ಆಜ್, ಎಲ್ಲಾದರೂ ಕೊಂಕಣಿಯವರು ಇದ್ದೀರಾ? ಕೊಂಕಣಿ ತಿಳಿಯುವವರು ಸ್ವಲ್ಪ ಕೈ ಮೇಲೆ ಹಾಕಿಬಿಡಿ. ತುಂಬ ಜನ ಇದ್ದೀರಿ. ಪ್ರೈಸ್ ದ ಲಾರ್ಡ್. ಆಜ್ सर्वेस परसो ताळो तुका ऐकाता जाल्यार तुझे काळीज धरून करिनाका. ಇವತ್ತು ನಿನಗೆ ದೇವರ ವಾಕ್ಯ ಕೇಳಿಸುತ್ತದೆ ಆದರೆ ನಿನ್ನ ಹೃದಯವನ್ನು ಕಲ್ಲಿನಂತೆ ಮಾಡಬೇಡ. ಈ ಅವಕಾಶ ದೇವರು ಇಂದು ಕೊಟ್ಟಿದ್ದಾರೆ. ನಾವು ಯಾರು ಸಹ ನಮ್ಮ ಹೃದಯಗಳನ್ನು ಕಲ್ಲಿನಂತೆ ಮಾಡಬಾರದು ಪ್ರಿಯರೇ. ಅಂತ ಹೇಳುವಾಗ ನೀವಿಲ್ಲಿ ಬಂದಂಥವರು, ದೇವರ ವಾಕ್ಯವನ್ನು ಆಲಿಸಿದವರು, ಇಲ್ಲಿಂದ ಹೋಗುವಾಗ ಏನಾಗಬೇಕಾಗಿದೆ ಅದು ಓದೋಣ. ಈಗ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 10 ವರ್ಸಸ್ 14 to 17. ನಿಲ್ಲಿ, ಎಲ್ಲರಿಗೂ ಸಿಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಲ್ಲರಿಗೆ ಸಿಗಲಿ ಪ್ರಿಯರೇ, ನನಗೂ ಸಹ ಸಿಗಲಿ. 10ನೇ ಅಧ್ಯಾಯ ಎಸ್ 14ರಿಂದ ನಾವು ಓದುವ, ಏಕೆಂದರೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕಾಗಿ ರಸ್ತೆ ಬದಿಯಲ್ಲಿ ಸುತ್ತಿ ಮಾಡಬೇಕಂತ ಅಲ್ಲ, ಏನಾಗಬೇಕು ಮುಂದೆ ನೋಡೋಣ, ಕೇಳುವ. ಈಗ ಎಲ್ಲರೂ ಓದೋಣ. ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ
ಅವರ ನಾಮಸ್ಮರಣೆ ಮಾಡುವುದಾದರೂ ಹೇಗೆ? ಅವರ ವಿಷಯವನ್ನು ಕುರಿತು ಕೇಳದಿದ್ದರೆ ಅವರನ್ನು ವಿಶ್ವಾಸಿಸುವುದಾದರೂ ಹೇಗೆ? ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ? ಬೋಧಿಸುವವರನ್ನು ಕಳುಹಿಸದೇ ಹೋದರೆ ಅವರು ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ? ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟೋ ಶುಭದಾಯಕ ಎಂದು ಪವಿತ್ರ ಗ್ರಂಥಗಳಲ್ಲಿ ಬರೆಯಲಾಗಿದೆ. ಆದರೂ ಈ ಶುಭ ಸಂದೇಶವನ್ನು ಎಲ್ಲರೂ ಅಂಗೀಕರಿಸಲಿಲ್ಲ. ಆದುದರಿಂದಲೇ ಯೆಶಾಯನು, ಪ್ರಭುವೇ, ನಾವು ಸಾರಿದ ಸಂದೇಶವನ್ನು ನಂಬಿದವರು ಯಾರು ಎಂದು ಮೊರೆ ಇಟ್ಟಿದ್ದಾನೆ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ 17ನೇ ವಾಕ್ಯ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ ಏನು ಮೂಡುತ್ತದೆ? ವಿಶ್ವಾಸ ಮೂಡುತ್ತದೆ. ನೋಡಿ, ನಮ್ಮ ವಿಶ್ವಾಸಕ್ಕೆ ತಳಹದಿ ಇದು. ವಿಶ್ವಾಸಕ್ಕೆ ತಳಹದಿ. ಅದಕ್ಕಾಗಿ ನಾವು ಸದಾ ವಿಶ್ವಾಸದಲ್ಲಿ ಇರಬೇಕು. ನೋಡಿ, ಕೆಲವೊಂದು ಮಾತುಗಳನ್ನು ಮಾತ್ರ ನೋಡೋಣ. ಏನು ಹೇಳುತ್ತಾ ಇದ್ದಾರೆ ನೋಡಿ. ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ? ಅದಕ್ಕಾಗಿ ಪ್ರತಿದಿನ ನಮ್ಮ ಸ್ವಂತ ಪ್ರಾರ್ಥನೆಯಲ್ಲಿ ಅಥವಾ ಸಮುದಾಯದ ಪ್ರಾರ್ಥನೆಯಲ್ಲಿ, ಓ ದೇವರೇ, ಶುಭ ಸಂದೇಶವನ್ನು ಸಾರಲಿಕ್ಕೆ ಜನರನ್ನು ನೀವು ಆಯ್ಕೆ ಮಾಡಿರಿ. ನಮ್ಮ ಮಧ್ಯದಿಂದ, ನಮ್ಮ ಕುಟುಂಬದಿಂದ ನೀವು ಜನರನ್ನು ಆಯ್ಕೆ ಮಾಡಿರಿ. ಅವರೊಮ್ಮೆ ಅವರ ಶುಭ ಸಂದೇಶವನ್ನು ಕಲಿತ ನಂತರ, ತಿಳಿದ ನಂತರ ಇತರರನ್ನು ಬೋಧಿಸಲಿಕ್ಕೆ, ಅದಕ್ಕಾಗಿ ಗುರುಗಳಿಗಾಗಿ, ಧರ್ಮ ಭಗಿನಿಯರಿಗಾಗಿ ನಿರಂತರ ಪ್ರಾರ್ಥಿಸಬೇಕು ಪ್ರಿಯರೇ. ನಿರಂತರವಾಗಿ ಪ್ರಾರ್ಥಿಸಬೇಕಾಗಿದೆ. ದೇವರೇ, ಈ ದೇವರ ಕರೆಗೆ ಹೋಗೊಡ್ಲಿಕ್ಕೆ ಜನರನ್ನು ನೀವು ಕರೆಯಿರಿ. ಅವರನ್ನು ನೀವು ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಆಮೇಲೆ ಅವರನ್ನು ಕಳುಹಿಸಿರಿ. ಅವರು ನಿಮ್ಮ ವಾಕ್ಯವನ್ನು ಪ್ರಬಲವಾಗಿ, ಪವರ್ಫುಲಿ ಅವರು ಇತರರಿಗೆ ಬೋಧಿಸಲಿ ಅಂತ ಹೇಳಿ ನಾವು ದಿನಾ ಪ್ರಾರ್ಥನೆ ಮಾಡಬೇಕಾಗಿದೆ. ಏನು ಹೇಳುತ್ತಾ ಇದ್ದಾರೆ? ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟೋ ಶುಭದಾಯಕ. ನೀವು ಇಲ್ಲಿಂದ ಹೋಗುವಾಗ ಪ್ರತಿಯೊಬ್ಬರು ಶುಭ ಸಂದೇಶವನ್ನು ಸಾರುವವರು, ಶುಭ ಸಂದೇಶಕ್ಕಾಗಿ ಪ್ರಯತ್ನಿಸುವವರು, ಶುಭ ಸಂದೇಶ ಬೋಧಿಸಲಿಕ್ಕೆ ತವಕ ಪಡುವಂಥವರು. ಇದು ಪ್ರಪ್ರಥಮ ಕುಟುಂಬದಲ್ಲಿ, ಮನೆಯಲ್ಲಿ ಆಗಬೇಕು. ನೆನಪಿಡಿ, ಯೇಸುಸ್ವಾಮಿ ಅವರ ಶಿಷ್ಯರಿಗೆ ಹೇಳಿದರು, ನಾನು ಹೇಳುವವರೆಗೆ ಜೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗಬೇಡಿ ಅಲ್ವಾ? ಜೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೋಗುವೇರಿ, ಇತರ ಜನರ ಅಲ್ಲಿ ಹೋಗಿ ಅಲ್ಲಿಗೆ ಅವರಿಗೆ ಹೇಳಬೇಡಿ. ಮೊದಲು ನಿಮ್ಮ ಜನಾಂಗಕ್ಕೆ ಹೇಳಿ. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಶುಭ ಸಂದೇಶವನ್ನು ಸಾರಬೇಕು. ನಮ್ಮ ಮನೆಯ ಜನರಿಗೆ ನಾವು ಮೊದಲು ದೃಢರಾಗಬೇಕು ವಿಶ್ವಾಸದಲ್ಲಿ. ಇದು ಬಹಳ ಮುಖ್ಯವಾಗಿದೆ. ಇನ್ನು ಯಾಕೆ ಈ ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ? ಸಂತ ಪೌಲರು ತಿಮೋತಿಯರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 14ರಿಂದ 17. ಸಂತ ಪೌಲರು ತಿಮೋತಿಯರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 14ರಿಂದ 17. ನಿಲ್ಲಿ, ಎಲ್ಲರಿಗೆ ಸಿಗಲಿ. संत पौलरू साम पावलोनु तिमोतीक बरयले दुसरें पत्र 3रो अध्याय 14 17 पर्यंत. Second letter of Saint Paul to Timothy, chapter 3, verses 14 to 17. ಒಂದೊಂದೇ ವಾಕ್ಯವನ್ನು ಓದಿ ಮುಂದಕ್ಕೆ ಹೋಗೋಣ. ವಾಕ್ಯ 14. ನೀನಾದರೂ ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ನಿಲ್ಲಿಸುವ. ನೀನಾದರೂ
ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ಪ್ರಿಯರೇ, ಸಾಧಾರಣ ಒಂದು 10-15 ವರ್ಷ ಪ್ರಾಯದವರೆಗೆ ನಮಗೆ ಜಾಸ್ತಿಯಾಗಿ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ. ಇಲ್ಲೀಗ ಯಾರು ನೀವೀಗ 40 ವರ್ಷ ಪ್ರಾಯದವರಿದ್ದೀರಾ, ಒಂದು 15 ವರ್ಷ ಪ್ರಾಯದಿಂದ ನಾವು ಭಾನುವಾರ ಚರ್ಚಿಗೆ ಹೋಗೋದು ಯಾವತ್ತೂ ನಿಲ್ಲಿಸಲಿಲ್ಲ. ಪ್ರತಿ ಭಾನುವಾರ ನಾವೆಲ್ಲರೂ ಇಲ್ಲಿರುವ ನೀವು ಎಲ್ಲರೂ ಕೆಲವೊಮ್ಮೆ ಇನ್ನು ಹುಷಾರಿಲ್ಲ, ಜ್ವರ ಬರ್ತಾ ಇದೆ, ಅಥವಾ ಆಸ್ಪತ್ರೆಯಲ್ಲಿ ಇದ್ದೀರಿ, ಅಥವಾ ಪ್ರಯಾಣಿಸ್ತಿದ್ದೀರಿ, ಅದು ಬಿಟ್ಟು ಬೇರೆ ಯಾವತ್ತೂ ನಾವು ಆದಿತ್ಯವಾರ ಭಾನುವಾರ ಚರ್ಚಿಗೆ ಹೋಗೋದನ್ನು ನಾವು ನಿಲ್ಲಿಸುವುದಿಲ್ಲ. ಅಂತ ಹೇಳುವಾಗ ಒಂದು ವರ್ಷಕ್ಕೆ 52 ಭಾನುವಾರ ಉಂಟು. 10 ವರ್ಷ ಅಂತ ಹೇಳುವಾಗ 520 ಭಾನುವಾರ ಆಯಿತು. 20 ವರ್ಷ ಅಂತ ಹೇಳುವಾಗ 1040 ಆಯಿತು. ಬರೀ 20 ವರ್ಷನೇ ಹಿಡಿಯುವ ಅಂತ ಹೇಳುವಾಗ ಯಾರಿಗೆಲ್ಲ 35 ವರ್ಷ ನಿಮಗೆ ಪ್ರಾಯ ಆಗಿದೆ, ನೀವು 1040 ಆದಿತ್ಯವಾರದ 4 ವಾಚನಗಳು, 1040 ಪ್ರಬೋಧನೆಗಳನ್ನು ಕೇಳಿದಿರಿ, ಹೌದಾ ಅಲ್ವಾ? ಎಷ್ಟೊಂದು ದೇವರ ವಾಕ್ಯ ನಮಗೆ ಸಿಕ್ಕಿದೆ. ಪ್ರತಿದಿನ, ಕೆಲವರಂತೂ ನೀವು ಪ್ರತಿದಿನ ಚರ್ಚಿಗೆ ಹೋಗುವವರು ಸಹ ಇದ್ದೀರಾ. ಬೆಳಿಗ್ಗೆ ಪೂಜೆಗೆ ಹೋಗಿ ಆಮೇಲೆ ಕೆಲಸಕ್ಕೆ ಹೋಗುವವರಿದ್ದೀರಿ. ನಾನು ನಮ್ಮ ಮಂಗೂರಲ್ಲಿ ನಾನು ನೋಡ್ತಾ ಇದ್ದೇನೆ, ಬೆಳಿಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ಚರ್ಚಿಗೆ ಬರ್ತಾರೆ, ಆಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಮನೆಗಳಲ್ಲಿ ಸಾಯಂಕಾಲ ಜಪ ಎಲ್ಲ ಮುಗಿದ ನಂತರ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ಅಂತ ಹೇಳುವಾಗ ಒಂದು ವರ್ಷಕ್ಕೆ 365 ದೇವರ ವಾಕ್ಯ ನಾವು ಓದಿದ್ದೇವೆ, ಆಲಿಸಿದ್ದೇವೆ. ಏನಾದರೂ ಒಂದು ವಾಕ್ಯ ನಮ್ಮ ಹೃದಯಕ್ಕೆ ತಟ್ಟಿದೆ ಅದು ಅಂತ ಹೇಳುವಾಗ ಎಷ್ಟು ದೇವರ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ಇಡೀ ಪವಿತ್ರ ಗ್ರಂಥ ಎಷ್ಟು ಸಲ ನಾವು ಓದಿದ್ದೇವೆ, ಆಲಿಸಿದ್ದೇವೆ. ಅದನ್ನೇ ಹೇಳುತ್ತಾ ಇದ್ದಾರೆ. ಏನದು? ನೀನಾದರೂ ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ವಿ ಶುಡ್ ನಾಟ್ ಟೇಕ್ ದ ವರ್ಡ್ ಆಫ್ ಗಾಡ್ ಲೈಟ್ಲಿ. ನೆನಪಿಡಿ ಪ್ರಿಯರೇ, ಎಲ್ಲರೂ ನೆನಪಿಡಬೇಕಾಗಿದೆ. ಇವತ್ತು ಅದನ್ನು ಕೇಳುವಂಥ ನೋಡಿ, ಕೀರ್ತನೆ 95 ನಾವು ನೋಡಿದೆವು, ವಾಕ್ಯ 7 ಅಥವಾ 8 ಅಲ್ಲಿ. ಇವತ್ತು ನಿನಗೆ ದೇವರ ವಾಕ್ಯವನ್ನು ಕೇಳುವಂಥ ಒಂದು ಭಾಗ್ಯ ದೊರಕಿದೆ ಅಂತ ಹೇಳಿದರೆ, ನಿನ್ನ ಕಿವಿಗಳನ್ನು, ಹೃದಯವನ್ನು ತೆರೆದಿಡು. ಹೃದಯವನ್ನು ಕಲ್ಲು ಮಾಡಬೇಡ, ಕಲ್ಲಾಗಿಸಬೇಡ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಕ್ಕೆ 15ನೇ ವಾಕ್ಯ, ನಿನ್ನ ಬೋಧಕರು ಯಾರೆಂಬುದು ನಿನಗೆ ಗೊತ್ತಿದೆ. ಚಿಕ್ಕಂದಿನಿಂದಲೇ ನೀನು ಪವಿತ್ರ ಗ್ರಂಥವನ್ನು ಪರಿಚಯಿಸಿಕೊಂಡಿರುವೆ. ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಜೀವೋದ್ಧಾರವನ್ನು ಪಡೆಯಬಹುದೆಂಬ ಜ್ಞಾನವೂ ಲಭಿಸುವುದು. ಆ ಪವಿತ್ರ ಗ್ರಂಥದಿಂದಲೇ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದ ಅರ್ಥ. ಇದು ಮುಖ್ಯವಾದ ವಾಕ್ಯ ಇಲ್ಲಿ. ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು. ಹೇಗೆ ರಚಿತವಾಯಿತು? ದೈವ ಪ್ರೇರಣೆಯಿಂದ. ಅದರ ಪ್ರತಿಯೊಂದು ಮಾತಿಗೆ, ಪ್ರತಿಯೊಂದು ವಾಕ್ಯಕ್ಕೆ ನಾವು ಗಮನ ಕೊಡಬೇಕಾಗಿದೆ. ಪ್ರತಿಯೊಂದು ಮಾತಿಗೆ. ಅದು ನನಗೆ ಹೇಳಿದ್ದು ಅಲ್ಲ, ಅದು ಅವರಿಗೆ ಹೇಳಿದ್ದು ಇಲ್ಲ. ಪ್ರತಿಯೊಂದು ಮಾತು ನನಗೂ ನಿಮಗೂ ಅಂತ ಹೇಳಿ ದೇವರದನ್ನು ದೈವ ಪ್ರೇರಣೆಯಿಂದ ರಚಿತವಾಗಿದೆ. ಆದ್ದರಿಂದ ಮುಂದೆ ನೋಡಿ ಅದರ ಉಪಯೋಗ ಏನು? ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಡಿಗೂ, ನೀತಿ ಬೋಧೆಗೂ ಉಪಯುಕ್ತವಾಗಿದೆ. ನೋಡಿ, 4 ವಿಚಾರಗಳು ಪ್ರಬೋಧನೆಗೆ. ನಾವು ಪ್ರತಿಯೊಬ್ಬರು ಶಿಕ್ಷಕರು ಪ್ರಿಯರೇ. ದೇವರ ವಾಕ್ಯದ ಜ್ಞಾನ ನಮಗೆ ಇದೆ. ಅದಕ್ಕಾಗಿ ಎಲ್ಲೆಲ್ಲಿ ಹೋಗಬೇಡಿ, ಇಮಿಡಿಯೇಟ್ ನೋ ಅಗತ್ಯ ಇಲ್ಲ. ಮೊದಲು ಮನೆಗೆ ಹೋಗಿ ನೋಡಿ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 1ನೇ ಅಧ್ಯಾಯ ವಾಕ್ಯ 8. ಸಾಧ್ಯವಾದರೆ ಈ ಭಾಗವನ್ನು ಅಲ್ಲಿಯೇ ತೆರೆದಿಟ್ಟುಕೊಂಡು ಅದನ್ನು ಓಪನ್ ಮಾಡಿ ಒಮ್ಮೆ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1 ವಾಕ್ಯ 8. ಒಮ್ಮೆ ಓದುವ ಅದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಧ್ಯಾಯ 1 ವಾಕ್ಯ 8. ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರೂಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ.
ಇದು ಕೆಲವೊಮ್ಮೆ ನಾವು ಆ ಕಡೆಯಿಂದ ಹೋದ್ದಕ್ಕಿಂತ ಈ ಕಡೆಯಿಂದ ಓದಲಿಕ್ಕೆ ಆರಂಭ ಮಾಡಿದಾಗೆ ಮಾಡ್ತೇವೆ. ಒಂದು ಧ್ಯಾನ ಆಯಿತು, ತಕ್ಷಣ ಹೋಗಿ ನಾನು ಇನ್ನು ಬೋಧಕ ಅಂತ ಹೇಳಿ ಬೋಧಿಸುವಂಥ ಕೆಲಸ ಪ್ರಾರಂಭ ಮಾಡುವವರು ಇದ್ದಾರೆ. ಈ 4 ಶಬ್ದಗಳಿಗೆ ಸರಿಯಾದ ಅರ್ಥವನ್ನು ಕಂಡುಹಿಡಿಯಬೇಕು ಪ್ರಿಯರೇ. ಎಲ್ಲಿ ಮೊದಲು ಫಸ್ಟಿಗೆ ಎಲ್ಲಿ ಬೋಧಿಸಬೇಕು? ಹಲೋ, ಎಲ್ಲಿ ಬೋಧಿಸಬೇಕು ನಾವು? ಜೆರೂಸಲೇಮಿನಲ್ಲಿ. ಜೆರೂಸಲೇಮ್ ಅಂದರೆ ಏನು? ನಮ್ಮ ಮನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೋಡಿ, ಅದಕ್ಕಾಗಿ ಹೇಳುತ್ತಾರೆ, ಯಾರಿಗೆ ಮನೆಯಲ್ಲಿ ಗೌರವ ಮರ್ಯಾದೆ ಇಲ್ಲ ಅವರಿಗೆ ಊರಿನಲ್ಲಿ ಕೇರಿಯಲ್ಲಿ ಸಹ ಮರ್ಯಾದೆ ಇಲ್ಲ. ಮನುಷ್ಯ ಮೊದಲು, ಅದು ಗಂಡಸಾಗಲಿ ಸ್ತ್ರೀಯರಾಗಲಿ ಪುರುಷರಾಗಲಿ, ಪ್ರಪ್ರಥಮವಾಗಿ ನಮಗೆ ನಮ್ಮ ಮನೆಯಲ್ಲಿ ಮರ್ಯಾದೆ ಸಿಗಬೇಕು. ನಮ್ಮ ಮಕ್ಕಳು, ನಮ್ಮ ಕುಟುಂಬದವರು ನಮ್ಮನ್ನು ಗೌರವಿಸಬೇಕು. ಆಗ ಮಾತ್ರ ನಾವು ಹೇಳಿದ ಮಾತಿಗೆ ಗೌರವ ಬೆಲೆ ಉಂಟು. ಅದಕ್ಕಾಗಿ ಪ್ರಪ್ರಥಮವಾಗಿ ಜೆರೂಸಲೇಮಿನಲ್ಲಿ ಪ್ರತಿಯೊಬ್ಬರು ನಾವು ವಾಪಸ್ ಹೋದಾಗ ಜೆರೂಸಲೇಮ್ ನಮ್ಮ ಮನೆ. ಮನೆಯಲ್ಲಿ ಹಿಡಿದು ಕುಡಿದು ಅಂತ ಹೇಳಿ ಶಬ್ದ ಮಾಡಿ ಗಲಾಟೆ ಮಾಡಿದರೆ ಪಕ್ಕದ ಮನೆಯವರು ಗೌರವ ಕೊಡ್ತಾರಾ? ನೋಡಿ, ಒಂದು ನೆನಪಿಡಬೇಕು, ಮನೆಯ ಒಳಗೆ ಮಾತನಾಡಿದ ಮಾತುಗಳು ಹೊರಗಡೆ ಇರುವವರಿಗೆ ಕೇಳಿದರೆ ಆ ಕುಟುಂಬಕ್ಕೆ ಮರ್ಯಾದೆ ಇಲ್ಲ. ಮನೆಯ ಒಳಗೆ ಮಾತನಾಡುವಂತಹ ಮಾತುಗಳು ಮನೆಯಲ್ಲಿರುವ ಆ 2, 3, 4 ಜನರಿಗೆ ಮಾತ್ರ ಕೇಳಿಸಬೇಕು ವಿನಃ ಅದು ಪಕ್ಕದ ಮನೆಯವರಿಗೆ, ಆ ಬೀದಿಯ ಆ ಕಡೆ ಕೇಳಿಸಿದರೆ ಆ ಕುಟುಂಬಕ್ಕೆ ಮರ್ಯಾದೆ ಇಲ್ಲ. ಅವರು ಮತ್ತೆ ಏನು ಮಾಡಿದರೆ ಸಹ ಅವರಿಗೆ ಗೌರವ ಇಲ್ಲ. ಇದು ನೆನಪಿಟ್ಟುಕೊಳ್ಬೇಕು ಪ್ರತಿಯೊಬ್ಬರು. ಕೆಲವೊಮ್ಮೆ ತಿಳಿದೋ ತಿಳಿಯದೋ ಇನ್ನೊಂದು ಮುಖ್ಯವಾದ ವಿಚಾರ ಉಂಟು ಅಲ್ಲಿ. ನೋಡಿ ಪ್ರಿಯರೇ, ಇದು ಕುಟುಂಬೋತ್ಸವ, ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಕೆಲವೊಮ್ಮೆ ಮಕ್ಕಳು ಮಲಗಿದ್ದಾರೆ ಅಂತ ಹೇಳಿ ಮನೆಯಲ್ಲಿ ತಂದೆ ತಾಯಿ ಕೆಲವೊಮ್ಮೆ ಜಗಳ ಮಾಡಬಹುದು, ಕೆಲವೊಮ್ಮೆ ಅಥವಾ ಕೆಟ್ಟ ಮಾತುಗಳನ್ನು ನುಡಿಯಬಹುದು, ಬೈಬಹುದು, ಅಸಹ್ಯವಾಗಿ ನಡೆಯಬಹುದು. ನೆನಪಿರಲಿ, ಎಲ್ಲರಿಗೂ ನೆನಪಿರಲಿ, ಮಲಗಿದಾಗ ಮಕ್ಕಳ ಕಣ್ಣುಗಳು ಮಾತ್ರ ಮುಚ್ಚಿವೆ ವಿನಃ ಕಿವಿಗಳು ತೆರೆದೇ ಇವೆ. ಕಿವಿಗಳು ಯಾವತ್ತೂ, ಯಾರಿಗೆ ದೇವರು ಅಂತ ಒಂದು ಭಾಗ್ಯವನ್ನು ಕೊಡಲಿಲ್ಲ ಅವರಿಗೆ ಕೇಳುವುದಿಲ್ಲ. ಅವರು ಪಾಪ, ಅವರಿಗಾಗಿ ಪ್ರಾರ್ಥಿಸೋಣ. ಯಾರಿಗೆ ಕಿವಿ ಕೇಳುತ್ತಾ ಉಂಟು, ನಮ್ಮ ಕಿವಿಗಳು ಓಪನ್ ಇವೆ ಅಲ್ವಾ? ಯಾವತ್ತೂ ಸಹ ಕಣ್ಣುಗಳನ್ನು ಮುಚ್ಚುತ್ತೇವೆ. ನೀವು ಆಡಿದ ಪ್ರತಿಯೊಂದು ಮಾತು ಆ ಮಕ್ಕಳ ಕಿವಿಯಲ್ಲಿ ಬಿದ್ದಿದೆ, ಅದು ಅವರ ಮನಸ್ಸಿನಲ್ಲಿ ಆಳವಾಗಿ ಬರೆದು ಆಗಿದೆ. ನೆನಪಿಡಿ, ಯಾರೊಬ್ಬರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಡಾಕ್ಟ್ರ್ ಹತ್ರ ಹೋದಾಗ ಅವರೊಂದು ಸಣ್ಣ ಒಂದು ಮಿಷಿನೆಲ್ಲ ಕೊಟ್ಟುಬಿಟ್ಟು 1 ತಿಂಗಳ ನಂತರ ಮತ್ತೆ ಪುನಃ ಬನ್ನಿ, ಕೇಳುತ್ತದ ಇಲ್ಲವೋ ಇಂಪ್ರೂವ್ ಆಗಿದೆ ನೋಡುವ ಅಂತೇಳಿ ಬರಲಿಕ್ಕೆ ಹೇಳಿದ್ದಾರೆ. ಈ ಮನುಷ್ಯ 1 ತಿಂಗಳ ನಂತರ ಹೋಗಿದ್ದಾರೆ ಡಾಕ್ಟ್ರ್ ಹತ್ರ ಅದನ್ನು ತೋರಿಸಲಿಕ್ಕೆ. ಆಗ ಡಾಕ್ಟ್ರ್ ಕೇಳಿದರು, ಏನಾದರೂ ಸ್ವಲ್ಪ ಕೇಳುತ್ತಾ ಉಂಟ ನಿಮಗೆ ಈಗ? ಅದಕ್ಕೆ ಇವರು ನಗುತ್ತಾ ಹೇಳಿದರಂತೆ, ನಾನು ನನ್ನ ಆಸ್ತಿಯ ವಿಲ್ 4 ಸಲ ಚೇಂಜ್ ಮಾಡಿದೆ ಅಂತ ಹೇಳಿದಾರಂತೆ. ಅರ್ಥ ಆಗಲಿಲ್ಲ? ಹಲೋ, ಡಾಕ್ಟ್ರ್ ಇಷ್ಟೇ ಕೇಳಿದ್ದು, ಈಗ ನಿಮಗೆ ಏನಾದರೂ ಕೇಳುತ್ತಾ ಉಂಟಾ? ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ. ನಾನು ನನ್ನ ಮನೆಯ ಆಸ್ತಿಯ ವಿಲ್ಲಿಗೆ ಕನ್ನಡದಲ್ಲಿ ಏನು ಶಬ್ದ ಯೂಸ್ ಮಾಡ್ತೀರಾ? ಮಕ್ಕಳ ಹೆಸರಲ್ಲಿ, ಮಡದ ಹೆಸರಲ್ಲಿ ಸ್ಥಳವನ್ನೆಲ್ಲ ಬರೆದಿಡುವಂಥ ಕನ್ನಡದಲ್ಲಿ ಶಬ್ದ ಹೇಳಿ. ಮನೆಯ ಯಜಮಾನ, ನಾನು ಸತ್ತರೆ ಇದು ನನ್ನ ಆಸ್ತಿ, ನನ್ನ ಈ ಮಗನಿಗೆ ಎಷ್ಟು, ಮಗಳಿಗೆ ಎಷ್ಟು, ಅವಳಿಗೆ ಈಗ ಅಂತ ಏನು ಬರೆದು ಕೊಡೋದು ಉಂಟು, ಬರೆದಿಡ್ತಾರೆ, ಮತ್ತು ರಿಜಿಸ್ಟರ್ ಎಲ್ಲ ಮಾಡ್ತಾರೆ. ಏನೇ ಇರಲಿ ಬಿಡಿ, ನಿಮಗೆ ವಿಷಯ ತಿಳಿದಿದೆ. ಈ ಮನುಷ್ಯ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಇಷ್ಟೇ ಹೇಳಿದ, ನಾನು ಈ 1 ತಿಂಗಳಲ್ಲಿ ಆ ಬರೆಯುವಂಥ ಶಾಸನ ಇರಲಿ, ಪ್ರಮಾಣ ಪತ್ರ ಏನೇ ಇರಲಿ, ಅದನ್ನು 4 ಸಲ ಚೇಂಜ್ ಮಾಡಿದೆ ಅಂತ ಹೇಳಿದ ಅಷ್ಟೇ. ಅಂದರೆ ಇವರಿಗೆ ಕಿವಿ ಕೇಳುವುದಿಲ್ಲ ಅಂತ ಹೇಳಿ ಅವರು ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಒಮ್ಮೆ ಅವ ಬರೆದು ಬಿಡಲಿ, ಅವನನ್ನು ಬೇಕಾದರೆ ಇಲ್ಲಿಂದ ಓಡಿಸುವ, ಏನಾದರೂ ಮಾಡುವ. ಇದು ಇವರಿಗೆ ಕೇಳಲಿಕ್ಕೆ ಆರಂಭ ಆಗಿದೆ ಅಂತ ಅವರಿಗೆ ಗೊತ್ತಿಲ್ಲ.
ಈಗಾದರೂ ವಿಷಯ ಅರ್ಥ ಆಯ್ತಲ್ವಾ? ನೋಡಿ ಪ್ರಿಯರೇ, ಮನುಷ್ಯರ ಅದು ಅವರದ್ದು ಬೇರೆ ಕೇಸ್, ಅದು ಅವರದ್ದು ಬೇರೆ ವಿಚಾರ. ನಿಮ್ಮ ಮಕ್ಕಳ ಕಿವಿಗಳು ಯಾವತ್ತೂ ತೆರೆದಿವೆ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ವಚನಗಳನ್ನು. ಅದಕ್ಕಾಗಿ ದೇವರ ವಾಕ್ಯ ಪ್ರತ್ಯೇಕವಾಗಿ ಸ್ತ್ರೀಯರು ಗರ್ಭಿಣಿಯರಾಗಿದ್ದಾಗ ದೇವರ ವಾಕ್ಯವನ್ನು, ಪವಿತ್ರ ಗ್ರಂಥದಲ್ಲಿ ಇರುವಂತಹ ಒಳ್ಳೆಯ ಜನರ ಕಥೆಗಳನ್ನು ಹೇಳಿ ಅವರ ಜೀವನ ಚರಿತ್ರೆಯನ್ನು, ಸಂತರ ಭಕ್ತರ ಜೀವನ ಚರಿತ್ರೆಗಳನ್ನು ಆ ಮಹಿಳೆಗೆ ಹೇಳಿದಾಗ ಆ ಮಾತುಗಳು ಅವರ ಕಿವಿಯ ಮುಖಾಂತರ ಹೋಗಿ ಆ ಮಗುವಿಗೂ ತಲುಪುತ್ತವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಸ್ತ್ರೀಯರು ಗರ್ಭಿಣಿಯರಾಗಿದ್ದಾಗ ಅವರನ್ನು ಮನಸ್ಸಿಗೆ ನೋಯಿಸಬಾರದು. ಅದು ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ. ಅವರಿಗೆ ಕೆಟ್ಟ ಮಾತುಗಳನ್ನು ಹೇಳಬಾರದು. ಅವರಿಗೆ ಸ್ವಲ್ಪ ಊಟ ಉಪಚಾರ ಎಲ್ಲ ಏನುಂಟು ಸರಿಯಾಗಿ ಸಮಯಕ್ಕೆ ಮಾಡಬೇಕು. ಅವರನ್ನು ಜಾಸ್ತಿ ದುಡಿಸಬಾರದು. ಬೊಬ್ಬೆ ಹಾಕುವುದಲ್ಲ, ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡುವುದಲ್ಲ. ಅದು ಎಲ್ಲವೂ ಮಕ್ಕಳಿಗೆ ಬಾಧ್ಯತೆ ಆಗ್ತದೆ. ಏನಾಗಿದೆ ಇವತ್ತು, ಏನೋ ಆಗ್ತಾ ಉಂಟು ಪ್ರಿಯರೇ, ಏನು ಕಾರಣ ಅಂತ ಗೊತ್ತಿಲ್ಲ. ತುಂಬ ಜನ ಮಕ್ಕಳು ಮಾತನಾಡುವುದಿಲ್ಲ. ಈಗ ಒಂದು ಹೊಸ ಕಾನ್ಸೆಪ್ಟ್ ಆರಂಭವಾಗಿದೆ, ಶ್ಯಾಡೋ ಟೀಚರ್ ಅಂತ ಹೇಳಿ. ಮಕ್ಕಳು ಕುಳಿತುಕೊಳ್ಳುವುದಿಲ್ಲ. ಅಂಥ ಮಕ್ಕಳಿದ್ದಲ್ಲಿ ಅವರನ್ನು ಶಾಲೆಗೆ ಹಾಕಿದಾಗ ಬೇರೊಬ್ಬ ಟೀಚರನ್ನು ಪಕ್ಕದಲ್ಲಿ ಕುಳಿತುಕೊಳ್ಳಿಸ್ಲಿಕ್ಕೆ ಉಂಟು, ಶ್ಯಾಡೋ ಟೀಚರ್ ಅಂತೆ. ಇಂಥದ್ದು ಕಾನ್ಸೆಪ್ಟ್ ಶುರುವಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ನೆನಪಿಡಿ, ಯಾರೆಲ್ಲ ಗುಡ್ಕ ಜರ್ದ ಎಲ್ಲ ತಿನ್ನುವವರು ಇದ್ದೀರಾ, ನೆನಪಿಡಿ ಪ್ರಿಯರೇ, ನೀವು ಅದನ್ನು ಸೇವಿಸುವ ತಿನ್ನುವುದರ ಮುಖಾಂತರ ನಿಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮುಂದಕ್ಕೆ ಏನಾಗಬಹುದು? ಗಂಭೀರವಾದ ವಿಚಾರ, ಗಂಭೀರ ವಿಚಾರ. ಕುಟುಂಬದ ಧ್ಯಾನ ಇದು, ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ. ಆದರೆ ಈ ಭಾಗದಲ್ಲಿ ನಾವು ದೇವರ ವಾಕ್ಯದ ಮುಖಾಂತರ ನಾವು ಶಕ್ತಿಯನ್ನು ಪಡೆಯುವಂಥದ್ದು. ಗಮನ ಕೊಡಿ, ಗಮನ ಕೊಡಿ. ಏನು ಹೇಳ್ತಾ ಇದ್ದಾರೆ ಅಲ್ಲಿ ನಾವು ಮುಂದಕ್ಕೆ ನಾವು ಅಲ್ಲಿ ನೋಡಿದೆವಲ್ಲ, ಈಗ ಆ ಮಾತು ಮುಗೀತು ಅಲ್ಲಿಗೆ. ಬನ್ನಿ, ವಾಪಸ್ ಬನ್ನಿ, ವಾಪಸ್ ಬನ್ನಿ. ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು. ಆದ್ದರಿಂದ ಅದು ಪ್ರಬೋಧನೆ ಎಲ್ಲಿ? ಪ್ರಪ್ರಥಮವಾಗಿ ಮನೆಯಲ್ಲಿ. ಪ್ರೇಷ್ಠರ ಕಾರ್ಯಕಲಾಪಗಳು 1ನೇ ಅಧ್ಯಾಯ ವಾಕ್ಯ 8, ಜೆರೂಸಲೇಮಿನಲ್ಲಿ. ಜೆರೂಸಲೇಮ್ ನಿಮ್ಮ ಮನೆ. ಮೊನ್ನೆ ಒಬ್ಬರು ಒಂದು ಮಾತು ಹೇಳಿದರು ನೋಡಿ, ನಾವು ದೇವಾಲಯಕ್ಕೆ, ಚರ್ಚಿಗೆ ಹೋಗುವಾಗ ಕುಡಿದು ಹೋಗುವುದಿಲ್ಲ ಅಲ್ವಾ? ಹಲೋ ಕೇಳ್ತಾ ಇದ್ದೀರಾ? ಸಮಯ ಆಯಿತಾ? ಇಲ್ಲ, ಇನ್ನೂ 15 ನಿಮಿಷ ಉಂಟು. ಅವರಿಗೆ ಬ್ರೇಕ್ಫಾಸ್ಟ್ ಆಗಲಿ, ಅವರು ಆದಂತ ನಾವು ಹೋಗೋಣ. ನೋಡಿ, ನಾವು ದೇವಾಲಯಕ್ಕೆ, ದೇವರ ಸಮ್ಮುಖಕ್ಕೆ ನಾವು ಕುಡಿದು ಹೋಗೋದಿಲ್ಲ. ಬಹಳ ಗಲೀಜಾದಂಥ ಬಟ್ಟೆಯನ್ನು ಹಾಕಿ ಹೋಗೋದಿಲ್ಲ. ಅದು ದೇವರಿಗೆ ಕೊಡುವಂಥ ಗೌರವ. ಅವರು ಹೇಳುತ್ತಾ ಇದ್ದಾರೆ, ಮನೆಯೂ ಒಂದು ದೇವಾಲಯ ಅಲ್ಲವೇ? ಮನೆಯೇ ದೇವಾಲಯ. ಹಾಗಾದರೆ ಮನೆಗೆ ಹೋಗುವಾಗ ಮನುಷ್ಯ ಹೇಗೆ ಕುಡಿದು ಹೋಗೋದು? ಆ ದೇವಾಲಯವನ್ನು ಭ್ರಷ್ಟ ಮಾಡಿದಾಗೆ ಆಗ್ತದಲ್ವಾ? ಗಮನ ಕೊಡುವ ನಾನು ನಿಮಗೆ ಬಿಟ್ಟದ್ದು. ಆಮೇಲೆ ಪ್ರಬೋಧನೆಗೂ ಖಂಡನೆಗೂ. ಯಾರಾದರೂ ತಪ್ಪು ಮಾಡಿದಾಗ ನಮ್ಮ ಮಾತಿಗೆ ಬೆಲೆ ಇಲ್ಲ ಪ್ರಿಯರೇ, ನಮ್ಮ ಮಾತಿಗೆ ಬೆಲೆ ಇಲ್ಲದಿರಬಹುದು. ದೇವರ ವಾಕ್ಯದ ಮುಖಾಂತರ ಅವರನ್ನು ಕೂತ್ಕೊಳ್ಳಿಸಿ, ಬಾರಪ್ಪ ಸ್ವಲ್ಪ ಕುಳಿತುಕೋ. ಕೆಲವೊಮ್ಮೆ ಮಕ್ಕಳು ಕೇಳುವುದಿಲ್ಲ, ಏನು ಹೇಳಿದರೆ ಸಹ ಕೇಳುವುದಿಲ್ಲ. ಏಲಿಯ ಮಕ್ಕಳ ವಿಚಾರವನ್ನು ತಿಳಿಸಿ. ಏನಾಯಿತು? ಏಲಿಯ ಅಲ್ಲ, ಏಲಿಯ ಮಕ್ಕಳೇ. ಇಬ್ಬರೂ ಮಕ್ಕಳು ಯಾಜಕರಾಗಬೇಕಿತ್ತು. ಇಲ್ಲಿ ಅಂತೇಳಿ ನಾನು ಹೇಳುವುದಿಲ್ಲ. ಮತ್ತೆ ಆಮೇಲೆ ನೀವು ಹುಡುಕಿ ಓದಿರಿ ಅದನ್ನು. 1ನೇ ಅಧ್ಯಾಯ ಸಮುವೇಲನ ಗ್ರಂಥ, ಮೊದಲನೇ ಗ್ರಂಥ. ಇಬ್ಬರೂ ಸಹ ಯಾಜಕರಾಗಬೇಕಿತ್ತು. ಅವರ ಕೆಟ್ಟ ನಡತೆಗಾಗಿ ಇಬ್ಬರು ತರುಣ ಪ್ರಾಯದಲ್ಲಿ ಸತ್ತು ಹೋದರು. ಪವಿತ್ರ ಗ್ರಂಥದಲ್ಲಿ ಈ ವಿಷಯಗಳನ್ನು ಬರೆದಿದ್ದಾರೆ. ಇದು ನಮಗೆ ಒಂದು ಲೆಸನ್. ಕೆಲವೊಮ್ಮೆ ಯಾರಾದರೂ ಕೇಳುವುದಿಲ್ಲ, ಅವರಿಗೆ ಈ ವಿಚಾರವನ್ನು ಹೇಳಿ, ನೋಡಪ್ಪ, ಆ ಏಲಿಯ ಮಕ್ಕಳಾಗಿ ನೀನು ಆಗಬಾರದು. ನಿಮ್ಮ ಮಾತಲ್ಲದು, ದೇವರ ಮಾತು. ಆಮೇಲೆ ಪುನಃ ಹೇಳಿ, ನೋಡಪ್ಪ, ಇವತ್ತು ನಿನಗೆ ದೇವರ ವಾಕ್ಯ ಕೇಳುವಂಥ ಭಾಗ್ಯ ಸಿಕ್ಕಿದೆ. 1 to 1 ವೈಯಕ್ತಿಕ, ಇದು ಪ್ರೀತಿಯಿಂದ ಹೇಳಿ, ನೋಡಪ್ಪ, ದೇವರ ವಾಕ್ಯವನ್ನು ಕೇಳುವಂಥ ಭಾಗ್ಯ ಸಿಕ್ಕಿದೆ. ನಿನ್ನ ಹೃದಯವನ್ನು ಕಲ್ಲು ಮಾಡಬೇಡ. ಇನ್ನೊಂದು ಸಲ ನಾನು ನಿನಗೆ ಸಿಗ್ತೇನೋ, ನೀನು ನನಗೆ ಸಿಗುತ್ತೀಯ ಅಂತ ಗೊತ್ತಿಲ್ಲ. ಈ ದೇವರ ವಾಕ್ಯವನ್ನು ಆಲಿಸಿ ಆ ರೀತಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡು.
ಒಂದು ಕ್ಷಣಕಾಲ ಕಣ್ಣು ಮುಚ್ಚೋಣ ಪ್ರಿಯರೇ. ನಾವು ಪ್ರತಿಯೊಬ್ಬರು ಕೆಲವೊಮ್ಮೆ ಸತ್ಯವನ್ನು ವಿಶ್ವಾಸಕ್ಕಿಂತ ಸುಳ್ಳುಗಳನ್ನು ವಿಶ್ವಾಸಿಸುವುದು ಜಾಸ್ತಿ. ಕೆಲವರು ಹೇಳುವುದನ್ನು ಕೇಳುತ್ತಾ ಇದ್ದೇವೆ. ನನಗೆ ಬಾತ್ರೂಮಿಗೆ ಹೋಗಬೇಕಾದ್ರೆ ಬೀಡಿ ಸಿಗರೇಟ್ ಇಲ್ಲದೆ ಆಗುವುದಿಲ್ಲ, ಇದು ಸುಳ್ಳು. ನನಗೆ ಕುಡಿಯದಿದ್ದರೆ ಕೈ ಕಾಲು ನಡುಗುತ್ತದೆ, ಇದು ಸುಳ್ಳು. ಚಿಕ್ಕ ಪ್ರಾಯದಲ್ಲಿ ಇದರ ಯಾವುದರ ಅಗತ್ಯನೂ ಇರಲಿಲ್ಲ. ಗುಡ್ಕಾ ಜರ್ದ ತಿನ್ನದಿದ್ದರೆ ನನಗೆ ನಿದ್ದೆ ಬರುತ್ತದೆ ಅಥವಾ ನಿದ್ದೆ ಬರುವುದಿಲ್ಲ, ಇದು ಸುಳ್ಳು. ನಿನ್ನನ್ನು ಸೃಷ್ಟಿಸಿದವರು, ರೂಪಿಸಿದವರು, ತಾಯಿಯ ಗರ್ಭದಲ್ಲಿ ರೂಪವನ್ನು ಕೊಟ್ಟವರು ದೇವರಲ್ವಾ? ಚಿಕ್ಕ ಪ್ರಾಯದಲ್ಲಿ ಎಲ್ಲ ಕೆಟ್ಟ ವಸ್ತುಗಳು ನಮಗೆ ಯಾವತ್ತೂ ಅಗತ್ಯ ಬರಲಿಲ್ಲ. ನಿಮಗೂ ಸಿಕ್ಕಿರಬಹುದು ಆ ಫೋಟೋಸ್ ಎಲ್ಲ. ಶರಾಬು ಮಾರುವವರ ಮನೆ ಮತ್ತು ಶರಾಬು ಕುಡಿಯುವವರ ಮನೆ ಅಂತೇಳಿ 2 ಫೋಟೋಗಳನ್ನು ಹಾಕಿ ಯಾವತ್ತೂ ಸುತ್ತಾಡ್ತಾ ಇರ್ತದೆ. ಗಮನ ಕೊಡಿ. ಏನೆಲ್ಲ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಬಂದಿದ್ದೀರಾ? ಈ ದುಶ್ಚಟಗಳಿಂದ ನನಗೆ ಬಿಡುಗಡೆ ಬೇಕು ಸ್ವಾಮಿ. ಈ ಕ್ಷಣದಲ್ಲಿ ಪ್ರಾರ್ಥಿಸಿ ಪ್ರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ, ಸ್ವಾಮಿ ನನಗೆ ರಕ್ಷಣೆ ಕೊಡು, ಬಿಡುಗಡೆ ಕೊಡು, ನನ್ನ ನಾಶ ಆಗ್ತಾ ಉಂಟು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ನಮ್ಮ ಮಿಲಾಗ್ರಿಸ್, ಮಂಗಳೂರಿನ ಮಿಲಾಗ್ರಿಸ್ ಚರ್ಚಿನಲ್ಲಿ ಒಬ್ಬರು ಹೇಳಿದಂಥ ಮಾತು. ಆ ಮನುಷ್ಯ ತುಂಬ ಕುಡಿಯುತ್ತಿದ್ದ. ಈಗ ಬಿಟ್ಟು 35 ವರ್ಷ ಆಯಿತು. ಇದು 35 ವರ್ಷಗಳ ಮೊದಲು ನಡೆದಂಥ ಘಟನೆ. ಆ ವ್ಯಕ್ತಿ ಈಗ ಕುಡಿಯುವವರಿಗಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಹತ್ರ ಹೇಳಿದಂಥ ಮಾತು. ಮಧ್ಯಾಹ್ನ ಒಂದು 3 ಗಂಟೆ ಆಗಿರ್ಬೋದಂತೆ. ಈ ಮನುಷ್ಯ ಮಿಲಾಗ್ರಿಸ್ ಚರ್ಚಿಗೆ ಹೋಗಿದ್ದಾನೆ. ಹೋಗಿ ಅಲ್ಲಿ ಪರಮಪ್ರಸಾದದ ಮುಂದೆ ಮೊಣಕಲ್ಲು ಊರಿ ಎಷ್ಟು ಹೊತ್ತಿದ್ದ ಅವನಿಗೆ ಗೊತ್ತಿಲ್ಲ. ಒಂದು ದೊಡ್ಡ ಒಂದು ಬೊಬ್ಬೆ ಹಾಕಿದ್ದಾನಂತೆ. ಪಕ್ಕದಲ್ಲಿ ಯಾರು ಇದ್ದಾರೋ ಇಲ್ಲವೋ ಅಂತ ಅವನಿಗೆ ಆ ಗೋಚರವೇ ಇಲ್ಲ. ಒಂದು ಬೊಬ್ಬೆ ಅವನದು, ಅವನೇ ಹಾಕಿದ್ದಾನೆ. ಅವನೇ ಹೇಳಿದ್ದಾನೆ ಮತ್ತೆ, ಓ ದೇವರೇ, ನನಗೆ ಈ ಅಂಧಕಾರದಿಂದ, ಈ ಒಂದು ದುಶ್ಚಟದಿಂದ ಯಾವಾಗ ನೀನು ಬಿಡುಗಡೆ ಪಡಿಸ್ತಾ ಇದ್ದೀಯಾ? ಒಂದೇ ಒಂದು ಬೊಬ್ಬೆ ಅಷ್ಟೇ. ಆಮೇಲೆ ಏನಾಯಿತು ಅವನಿಗೆ ಗೊತ್ತೇ ಇಲ್ಲ. ಮನುಷ್ಯ ಆ ದಿನದಿಂದ ಶರಾಬು ಮುಟ್ಲಿಲ್ಲ. ನೋಡಿ ಪ್ರಿಯರೇ, ದೇವರು ಮನುಷ್ಯರನ್ನು ಸೃಷ್ಟಿಸುವಾಗ ಆಕ್ಸಿಜನ್ ಕೊಟ್ಟು ಕಳಿಸಿದ್ದಾರೆ. ಆಕ್ಸಿಜನ್ ಈ ವಿಶ್ವದಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಬೇಕಾದಷ್ಟನ್ನು ಕೊಟ್ಟಿದ್ದಾರೆ. ನೀರನ್ನು ಕೊಟ್ಟಿದ್ದಾರೆ, ಬೆಳಕನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಜೀವಿಗೂ ತಿನ್ನುವಷ್ಟು ಆಹಾರವನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಆಲೋಚನೆ ಮಾಡಿದ್ದು ಪ್ರಿಯರೇ, ಒಂದು ದಿನ ಈ ಸಮುದ್ರದಿಂದ ಹಿಡಿಯುವ ಮೀನಿದ್ದು ನಿಮಗೆ ಲೆಕ್ಕ ಸಿಗ್ಬಹುದಾ? ಎಷ್ಟು ಕೋಟಿ ಮೀನು ಹಿಡಿಯುವ ದೋಣಿಗಳು, ಬೋಟುಗಳು ಇವೆ ಅಂತ ಹೇಳಿ ಲೆಕ್ಕ ಸಿಗ್ಬಹುದಾ ಇಡೀ ವಿಶ್ವದಲ್ಲಿ? ಲೆಕ್ಕನೇ ಸಿಗಲಿಕ್ಕಿಲ್ಲ. ನಿಮ್ಮ ಸಣ್ಣ ಸಣ್ಣ ಊರುಗಳಲ್ಲಿ ಎಷ್ಟು ಮೀನಿದ್ದು ಲಾರಿಗಳು ಓಡ್ತಾ ಇವೆ, ಟೆಂಪೋಗಳು ಓಡ್ತಾ ಇವೆ, ಲೆಕ್ಕ ಸಿಗ್ಬಹುದಾ? ಹೋಗಿ ಹಿಡಿದು ತರ್ತಾ ಇದ್ದಾರೆ. ಅದಕ್ಕೆ ಆ ಮೀನಿಗೆ ತಿಂಡಿ ಹಾಕುವವರು ಯಾರು ಪ್ರಿಯರೇ? ಆ ಸಣ್ಣ ಮೀನುಂಟ, ಬೂತಾಯಿ ಅಂತ ಹೇಳ್ತೇನೋ, ಬೂತಾಯಿ ಮೀನು ಅಲ್ವಾ? ಇಲ್ಲಿ ಕನ್ನಡದಲ್ಲಿ ಸಹ ಬೂತಾಯಿ ಹೇಳ್ತೀರಾ? ಏನೇ, ಅದರ ಒಂದು ಮರಿ ಮೊಟ್ಟೆ ಇಡುವಂಥ ಒಂದು ಸಮಯ ಉಂಟು. ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ಆ ಮರಿ ಇಡುವಂಥ ಒಂದು ಸಮಯ, ಆ ಸಮಯದಲ್ಲಿ ಕಡಲಿಗೆ ಹೋಗಲಿಕ್ಕೆ ಇಲ್ಲ, ಮೀನು ಹಿಡಿಯಲಿಕ್ಕೆ ಇಲ್ಲ 2 ತಿಂಗಳು. ಮತ್ತು ಕೆಲವೊಮ್ಮೆ ಆ ನಂತರ ಮೀನು ಹಿಡಿದಾಗ ಅದರ ಹೊಟ್ಟೆಯಲ್ಲಿ ಆ ಮೊಟ್ಟೆಗಳ ಒಂದು ಪ್ಯಾಕೆಟ್ ಇರ್ತದೆ, ಮೊಟ್ಟೆದ್ದು ಸಣ್ಣ ಸಣ್ಣ ಹೊಯ್ಗೆ ಥರ ಇರ್ತದೆ. ಅದರಲ್ಲಿ ಎಷ್ಟು ಸಾವಿರ ಮೊಟ್ಟೆ ಉಂಟು, ಲೆಕ್ಕಕ್ಕೆ ಇಲ್ಲ. ಅಂದರೆ ಒಂದು ಬೂತಾಯಿ ಮೀನು ಒಂದು ವರ್ಷಕ್ಕೆ 10,000ವೋ 20,000ವೋ 30,000ವೋ ಮರಿ ಇರ್ತದೆ. ಏನೊಂದು ದೇವರ ಕೃಪೆ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಗೆ ಏನೆಲ್ಲ ತಿನ್ನಲಿಕ್ಕೆ ಬೇಕು. ಕೆಲವೊಮ್ಮೆ ನೀವು ಫೋಟೋ ನೋಡಿರ್ಬೋದು, ತಿಮಿಂಗಿಲದ್ದು ಫೋಟೋ. ತಿಮಿಂಗಿಲ ಸುಮ್ಮನೆ ಬರೋದು, ಹೀಗೆ ಬಾಯಿ ತೆರೆದು ನಿಲ್ಲೋದು. ಬಾಕಿ ಮೀನುಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ ಒಳಗೆ ಹೋಗ್ತಾ ಇವೆ. ಹೋಗಿ ಬಹಳ ಆಡೋದೆಲ್ಲ ಉಂಟದೆ. ಮತ್ತೆ ಒಂದು 5 ನಿಮಿಷ 10 ನಿಮಿಷ ಆಗುವಾಗ ಅದು ಸುಮ್ಮನೆ ಬಾಯನ್ನು ಮುಚ್ಚಿ ಬಿಡುವುದು. ಒಮ್ಮೆ ಮುಚ್ಚುವಾಗ 150 ಕಿಲೋ ಅಂತೆ, ಅದು ಹೋಯ್ತು ಒಳಗೆ. ಪುನಃ
ಏನು ಆ ದೇವರು ಎಲ್ಲವನ್ನು ಕಾಪಾಡ್ತಾರಲ್ವಾ. ಇದು ದೇವರ ವಾಕ್ಯವನ್ನು ಓದಿದಾಗ ಎಲ್ಲವೂ ಅರ್ಥವಾಗ್ತದೆ ಪ್ರಿಯರೇ, ಎಲ್ಲವೂ ಅರ್ಥವಾಗ್ತದೆ. ನಿಮಗೂ ದೇವರು ವಿಶೇಷವಾದ ಜ್ಞಾನವನ್ನು ಕೊಡ್ತಾರೆ. ಅದಕ್ಕಾಗಿ ಬೇಡವಾದ ವಸ್ತುಗಳು ನೋಡಿ ಪ್ರಿಯರೇ, ನೆನಪಿಡಿ. ಎಷ್ಟು ಜನ ಇಲ್ಲಿ ಬೈಕ್ ಇದ್ದವರಿದ್ದೀರಾ? ಕೈ ಮೇಲೆ ಹಾಕಿ. ಬೈಕ್, ಸ್ಕೂಟರ್, ಬೈಕ್ ಏನಿರಲಿ ಮೇಲೆ ಕೈ ಮೇಲೆ, ಸರಿ ಕೈ ಮೇಲೆ ಹಾಕಿ. ಬೈಕ್ ಇದ್ದವರು ಎಸ್, ಒಂದು ಅರ್ಧಕ್ಕೆ ಅರ್ಧವಾಸಿ ನೀವು ಇದ್ದೀರಾ ಬೈಕ್ ಅಥವಾ ಸ್ಕೂಟರ್ ಇದ್ದವರು. ನಿಮ್ಮ ಬೈಕಿಗೆ ನೀವು ಸಾಧಾರಣವಾಗಿ ಏನು ಹಾಕ್ತಾ ಇದ್ದೀರಾ? ಟ್ಯಾಂಕಿಗೆ ಪೆಟ್ರೋಲ್. ಡೀಸೆಲ್ ಇದ್ದಾದರೆ ಡೀಸೆಲ್ ಹಾಕ್ತೀರಾ. ನೋಡಿ ಪ್ರಿಯರೇ, 20,000 ಅಥವಾ ಈಗ 15,000ಕ್ಕೆ 10,000ಕ್ಕೆ ಸಹ ಬೈಕ್ ಸಿಗ್ತದೆ. ದೇವರಿಗೆ ಸ್ತೋತ್ರ ಹೇಳಬೇಕು ನಾವು. ಪ್ರತಿಯೊಂದು ಮನೆಯಲ್ಲಿ ತರುವಂಥ ಅವಕಾಶ ದೇವರು ಕೊಟ್ಟಿದ್ದಾರೆ. ಪೆಟ್ರೋಲ್ ಮಾತ್ರ ಜಾಸ್ತಿ ಆಗಿದೆ, ಇರಲಿ, ಅದು ಬೇರೆ ವಿಚಾರ. ನೋಡಿ, ಆ 20,000ದ ಬೈಕಿಗೆ ನೀವು ಸೀಮೆಯನ್ನೇ ಹಾಕುವುದಿಲ್ಲ. 2 ಲಕ್ಷದ ಕಾರಿಗೆ ನೀವು ಸೀಮೆಯನ್ನೇ ಹಾಕುವುದಿಲ್ಲ. ಒಂದು ವೇಳೆ ಅಷ್ಟು ಕಾಳಜಿ ಇರುವಾಗ 2 ಕೋಟಿ 3 ಕೋಟಿ ಬೆಲೆಯ ಈ ದೇಹಕ್ಕೆ, ಈ ಕಾರಿಗೆ, ಈ ವಾಹನಕ್ಕೆ ಯಾಕೆ ಬೇಡವಾದ ವಸ್ತುಗಳನ್ನು ಹಾಕುತ್ತಾ ಇದ್ದೀರಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಬಿಡಿ. ಇವತ್ತೇ ದೇವರು ನಮಗೆ ಈ ದೇಹವನ್ನು ಕೊಡುವಾಗ ನಮ್ಮ ದೇಹದ ಸ್ಪೇರ್ ಪಾರ್ಟ್ಸಿಗೆ ಅವರು ಬಿಲ್ ಹಾಕಲಿಲ್ಲ. ಕಿಡ್ನಿ ಫೇಲ್ ಆದರೆ ಅದನ್ನು ಪುನಃ ಈಗ ಟ್ರಾನ್ಸ್ಪ್ಲಾಂಟ್ ಆಗ್ತದೆ. ಕಡಿಮೆ ಅಂದರೆ ಒಂದು 20 ಲಕ್ಷ ಆದರೂ ಖರ್ಚಾಗಬಹುದು. ಸಾಯುವ ತನಕ ತಿಂಗಳಿಗೆ 10-20 ಸಾವಿರ ರೂಪಾಯಿದು ಮದ್ದು ಬೇಕು. ಆದರೆ ಸಹ ಗ್ಯಾರಂಟಿ ಇಲ್ಲ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಹೇಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ, ಕೇಳಿದ ಮಾತುಗಳು. ಕಡಿಮೆ ಅಂದರೆ ಒಂದು 40ರಿಂದ 60 ಲಕ್ಷ ರೂಪಾಯಿ ಖರ್ಚು ಉಂಟು. ಅದು ಸರಿ ಇರುವಾಗ ಅದಕ್ಕೆ ಬೆಲೆ ಹಾಕಲಿಲ್ಲ, ಕೆಲಸ ಮಾಡುವುದಿಲ್ಲ, ಆಗ ಅದಕ್ಕೆ ಬೆಲೆ ಬರ್ತದೆ. ದಯಮಾಡಿ ದೇವರು ಕೊಟ್ಟಂಥ ಆ ಆರೋಗ್ಯ ಯಾವತ್ತೂ ಹಾಳು ಮಾಡಬೇಡಿ. ನೀವು ನಿಮ್ಮ ಕುಟುಂಬಕ್ಕೆ ಕೊಡುವಂಥ ಒಂದು ವಿಶೇಷ ಗಿಫ್ಟ್ ಅಂತ ಹೇಳಿದರೆ ನಿಮ್ಮ ಆರೋಗ್ಯ, ಯುವರ್ ಹೆಲ್ತ್. ಒಬ್ಬ ಮನುಷ್ಯನ ಆರೋಗ್ಯ ಹೋಯ್ತಂತ ಹೇಳಿದರೆ ಆ ಇಡೀ ಕುಟುಂಬ ರಸ್ತೆಗೆ ಬರ್ತಾ ಇದೆ. ಕೆಲವೊಂದು ಮಾರಣಾಂತಿಕ ರೋಗಕ್ಕೆ ನಮ್ಮ ಹತ್ರ ಅದಕ್ಕೆ ಉತ್ತರ ಇಲ್ಲ. ಅದು ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುವ. ಅವರು ಕುಡಿಯದೆಯೂ ಸಹ ಕೆಲವೊಮ್ಮೆ ಮಾರಣಾಂತಿಕ ರೋಗಗಳು ಬರುತ್ತಾ ಇವೆ, ಕ್ಯಾನ್ಸರ್ ಬರ್ತದೆ, ನಮಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಎಲ್ಲರೂ ಕುಡಿದೇ ಲಿವರ್ ಫೇಲ್ ಆಗುವುದಲ್ಲ, ಅದಕ್ಕೆ ಬೇರೆ ಕಾರಣ ಇರಬಹುದು. ಅದಕ್ಕೆ ಬೆರಳು ತೋರಿಸುವುದು ಬೇಡ. ಯಾರೊಬ್ಬರಿಗೆ ಲಿವರ್ ಕಾಯಿಲೆ ಇದ್ದಂಥ ತಕ್ಷಣ ಓ ಕುಡಿದು ಹೋಗಿದೆ, ಇರಲಿಕ್ಕಿಲ್ಲ. ಅಥವಾ ಕಿಡ್ನಿ ಫೇಲ್ ಆಗಿದೆ, ಬೇರೆ ಕಾರಣ ಇರಬಹುದು. ಕುಡಿಯದೇ ಇದ್ದವರಿಗೆ ಸಹ ಅದು ಆಗ್ತದೆ. ಯಾರೊಬ್ಬರಿಗೆ ಕ್ಯಾನ್ಸರ್ ಆದ ಕೂಡಲೇ ಓ ನೀನು ಗುಡ್ಕ ತಿಂದು ಆಯಿತು, ಆಗಬೇಕಂತ ಇಲ್ಲ. ಅವರಿಗಾಗಿ ಪ್ರಾರ್ಥಿಸೋಣ. ಆದರೆ ದೇವರು ಕೊಟ್ಟಂಥ ಆರೋಗ್ಯವನ್ನು, ಇನ್ನು ಒಂದು ನಮ್ಮ ಆರೋಗ್ಯ, ಎರಡನೇದು ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿದರೆ ನೀವು ಒಬ್ಬರನ್ನು ಇನ್ನೊಬ್ಬರು ಪ್ರೀತಿಸಿ ನಿಮ್ಮ ಮಕ್ಕಳಿಗೆ ತೋರಿಸುವುದು ಅಷ್ಟೇ. ತಂದೆ ತಾಯಿ ಪ್ರೀತಿಸುವುದು ನೋಡುವುದೇ ಮಕ್ಕಳಿಗೆ ನೀವು ಕೊಡುವಂಥ ಒಂದು ದೊಡ್ಡ ಗಿಫ್ಟ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮತ್ತು ನೀವು ಮನೆಯಲ್ಲಿ ಜಗಳ ಮಾಡಿದರೆ ತಂದೆ ತಾಯಿ, ಅದಕ್ಕಿಂತ ರೋಗ ಮತ್ತು ಶಾಪ ಬೇರೆ ಇಲ್ಲ ಕುಟುಂಬಕ್ಕೆ, ಬೇರೆ ಯಾವುದೂ ಬೇಕಿಲ್ಲ. ಇದು ಸಹ ನೆನಪಿಟ್ಟುಕೊಳ್ಳೋಣ. ಒಂದು ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚಿರಿ ಪ್ರಿಯರೇ. ಯಾಕೆ ದೇವರು ಈ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ? ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಡಿಗೂ, ನೀತಿ ಬೋಧನೆಗೂ ಇದು ಉಪಯುಕ್ತವಾಗಿದೆ. ಅದರ ಮೂಲಕ ದೈವ ಭಕ್ತರು ಸಿದ್ಧರೂ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರೂ ಆಗಬಲ್ಲರು. ಈ 4 ವಿಚಾರಗಳನ್ನು ನಾವು ಅರಿಯುವಾಗ ನೀವು ದೈವ ಭಕ್ತರಾಗುತ್ತೇವೆ ಹಾಗೂ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರೂ ಆಗಬಲ್ಲರು. ನಿಂತುಕೊಳ್ಳೋಣ. ಪ್ರಿಯರೇ, ನಾವು ಇವತ್ತು ಕೆಲವೊಂದು ಮಾತುಗಳನ್ನು ನೋಡಿದ್ದೇವೆ. ಆದರೆ ನಿಮಗೆ ಅದು ಜೀವನಕ್ಕೆ ಖಂಡಿತವಾಗಿ ಉಪಯುಕ್ತವಾಗಬಹುದು. ಈ 4 ಕಡೆಯ ವಾಕ್ಯಗಳು ಏನು ಹೇಳುತ್ತಾ ಇದ್ದಾರೆ? ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಡಿಗೂ, ನೀತಿ ಬೋಧೆಗೂ ಉಪಯುಕ್ತವಾಗುತ್ತದೆ. ಅದರ ಮೂಲಕ ದೈವ ಭಕ್ತರು ಸಿದ್ಧರೂ ಸಕಲ ಸತ್ಕಾರ್ಯಗಳಿಗೆ
ಸಣ್ಣದರೂ ಆಗಬಲ್ಲರು. ಅದಕ್ಕಾಗಿ ಧ್ಯಾನಿಸುವ ನಾವು, ದೇವರ ವಾಕ್ಯವನ್ನು ಆಲಿಸುವ ನಾವು ಸದಾ ಸತ್ಕಾರ್ಯಗಳನ್ನು ಮಾಡಬೇಕಲ್ವಾ? ಮತ್ತೆ ತೆಗೆಯೋದು ಬೇಡ, ಮತ್ತೆ ಓದಿ. ಮತ್ತಾಯನು ಬರೆದ ಶುಭ ಸಂದೇಶದಿಂದ 5ನೇ ಅಧ್ಯಾಯ ವಾಕ್ಯ 16. ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 16. ನೀವು ಜಗತ್ತಿಗೆ ಉಪ್ಪು ಬೆಳಕು ಆಗಬೇಕು ಅಂತ ಹೇಳಿದ ನಂತರ ಕಡೆಗೆ ಹೇಳುತ್ತಾರೆ, ನಿಮ್ಮ ಸತ್ಕಾರ್ಯಗಳನ್ನು ನೋಡಿ ಜನರು ದೇವರಿಗೆ ಪೂರ್ತಿಗೊಳಿಸಿ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲಿ. ನೋಡಿ, ಇವತ್ತು ಬುರ್ಜ್ ಖಲೀಫಾ 165 ಮಾಳಿಗೆದ್ದು ಬಿಲ್ಡಿಂಗ್. ಆ ಬಿಲ್ಡಿಂಗ್ ನನಗೆ ಸಹ ನೋಡುವಂಥ ಅವಕಾಶ ಸಿಕ್ಕಿತು. 165 ಮಾಳಿಗೆ. ನಾವು ಹೀಗೆ ನೋಡುವ ಹೊತ್ತಿಗೆ ನೋವಾಗ್ತದೆ. ಆ ಕಟ್ಟಡ ನೋಡಿ ಯಾರಾದರೂ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾರಾ? ಅದರ ಮಾಲೀಕ ಹಬ್ಬ ಒಳ್ಳೆ ದಿನ ಬರುವಾಗ ಒಂದು 100 ದಿರಮ್ಸ್ ಜಾಸ್ತಿ ಬೋನಸ್ ಕೊಟ್ಟರೆ ಆಗ ಯಾವ ಮಾತು ಬರ್ತದೆ ಬಾಯಿಂದ? ನಮ್ಮ ಮಾಲೀಕರಿಗೆ ಒಳಿತಾಗಲಿ, ಅವರಿಗೆ ಒಳ್ಳೆಯದಾಗಲಿ, ದೇವರಿಗೆ ಸ್ತೋತ್ರ ಅಲ್ವಾ? ಅದಕ್ಕಾಗಿ ನಮ್ಮ ಬಟ್ಟೆ, ನಮ್ಮ ಕಾರು, ನಮ್ಮ ಬೈಕ್ ನೋಡಿ ಯಾರೂ ದೇವರಿಗೆ ಸ್ತೋತ್ರ ಅಂತ ಹೇಳೋದಿಲ್ಲ. ನಾವು ಮಾಡಿದ ಸತ್ಕಾರ್ಯಗಳಿಗೆ ಖಂಡಿತವಾಗಿ ಸಹ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾರೆ. ಅದಕ್ಕಾಗಿ ಅಲ್ಲಿ ಹೇಳಿದ್ದು, ನಿಮ್ಮ ಸತ್ಕಾರ್ಯಗಳನ್ನು ನೋಡಲಿ, ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲಿ. ಒಂದು ಕ್ಷಣಕಾಲ ಕಣ್ಣು ಮುಚ್ಚೋಣ ಪ್ರಿಯರೇ. ಕರುಣಾಳು ದೇವರೇ, ಈ ದಿನದ ಬೆಳಕನ್ನು ನೋಡುವಂಥ ಶಕ್ತಿಯನ್ನು ಕೊಟ್ಟಿದ್ದೀರಾ. ಈಗ ನಾವು ಭೋಜನ ಗೃಹಕ್ಕೆ ಹೋಗುತ್ತಾ ಇದ್ದೇವೆ. ಆ ಊಟ ಏನೋ ನಮ್ಮ ತಟ್ಟೆಯಲ್ಲಿ ಸಿಗುವಂಥದ್ದು. ಎಷ್ಟೋ ಕೋಟಿ ಕೋಟಿ ಜನರು ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಪಟ್ಟ ಎಲ್ಲರಿಗೂ ಸಹ ಸ್ವಾಮಿ, ನೀವು ಸಹ ಒಳ್ಳೆಯ ಆಹಾರ ಸಿಗುವಂತೆ ದಯಪಾಲಿಸಿರಿ. ನಾವು ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೆಗೆದುಕೊಂಡು, ಬೇಕಾದರೆ ಪುನಃ ಒಮ್ಮೆ ಹೋಗಿ ತೆಗೆದುಕೊಳ್ಳುವಂಥ ಆ ಕೃಪೆಯನ್ನು ಕೊಡಿರಿ. ಒಂದೇ ಒಂದು ಕಣ ಸಹ ಊಟದ್ದು ಹಾಳು ಮಾಡದೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿ ಸಂತೋಷದಿಂದ ಆ ಕೊಡುವಂಥ ಭೋಜನವನ್ನು ಸ್ವೀಕರಿಸುವಂಥ ಭಾಗ್ಯವನ್ನು ದಯಪಾಲಿಸಿರಿ ಸ್ವಾಮಿ. ಆಮೇನ್.